वासुदेवाय ओम नमो भगवते नारायणं नमस्कृत्यं नरं चैव नरोत्तमं 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 देवीं सरस्वतीं व्यासं देवी ततो सरस्वती जयमुदीरये नष्टप्रायेषु अभद्रेषु नित्यं भागवत सेवया भगवते उत्तमश्लोके भक्तिर्भवति नैष्टिके मूकां करोति वाचालां पङ्गुं लङ्घयति गिरिं यत्कृपातं वन्दे श्रीगुरुं दीनतारिणं परमानन्दमाधव श्रीचैतन्य ईश्वर कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। ಶ್ರೀಮದ್ಭಾಗವತಂ ಅಧ್ಯಾಯ 1 ಸ್ಕಂದ 1 ಅಧ್ಯಾಯ 2 ಹತ್ತನೇ ನಿಮಗೆ ತೆಗೆದಿಟ್ಟಿದ್ದು ನೋಡಿ, ನಾನು ತೆಗೆದುಕೊಟ್ಟನಲ್ಲ ಅದೇ 1, 2, 10 15. कामस्यनेन्द्रियप्री तिलाभो देवता युवता जीवस्य तत्त्वजिज्ञासा नातो यश्चः कर्मभिः ಕಾಮಸ್ಯ ಆಸೆಗಳು ಇಲ್ಲ ಇಂದ್ರಿಯಗಳು ಪ್ರೀತಿ ತೃಪ್ತಿಯು ಲಾಭವು ಜೀವೇತ ಸ್ವರಕ್ಷಣೆಯು ಯುವತ ಎಷ್ಟಾಗುವುದೋ ಅಷ್ಟು ಜೀವಸ್ಯ ಜೀವಿಯ ತತ್ವ ಪರಮಸತ್ಯದ ಜಿಜ್ಞಾಸೆಯು ನಾ ಇಲ್ಲ ಅರ್ಥ ಗುರಿಯು ಯಾಚ ಇಹ ಇನ್ನು ಬೇರೆ ಯಾವುದೇ ಕರ್ಮಾಭಿ ಉದ್ಯೋಗ ಕ್ರಿಯೆಗಳಿಂದ. ಅನುವಾದ ಭಾವಾರ್ಥ ಕೊಟ್ಟವರು ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಅನುವಾದ ಮಾತ್ರ ಓದ್ತೀರಾ ನೋಡಿ, ಆಗುತ್ತಾ? ಬದುಕಿನ ಆಸೆಗಳು ಇಂದ್ರಿಯ ತೃಪ್ತಿಯುತ ಪರಮ ಸತ್ಯದ ವಿಜ್ಞಾನಿಯ ಮಾನವರ ಬದುಕಿನ ಪರಮೋದ್ದೇಶವಾದರಿಂದ ಆರೋಗ್ಯಪೂರ್ಣ ಬದುಕನ್ನು ಅಥವಾ ಆತ್ಮರಕ್ಷಣೆಯನ್ನು ಮಾತ್ರ ಬಯಸಬೇಕು, ಅಲ್ಲದೆ ಬೇರೆ ಯಾವುದೂ ನಮ್ಮ ಕೆಲಸಿನ ಗುರಿ ಆಗಬಾರದು. ರೈಟ್. ಭಾವಾರ್ಥ ಕೊಟ್ಟವರು ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಸಂಪೂರ್ಣವಾಗಿ ಕಂಗೆಟ್ಟಿ ಐಹಿಕ ನಾಗರಿಕತೆಯು ಇಂದ್ರಿಯ ತೃಷ್ಟಿಯ ಕಾಮನಗಳನ್ನು ಈಡೇರಿಸಿಕೊಳ್ಳುವ ದಿಕ್ಕಿನಲ್ಲಿ ತಪ್ಪಾಗಿ ನಿರ್ದೇಶಿತವಾಗಿದೆ. ಅಂತಹ ನಾಗರಿಕ ಜೀವನದ ಎಲ್ಲ ವಲಯಗಳಲ್ಲಿ ಇಂದ್ರಿಯ ತುಷ್ಟಿಯೇ ಪರಮ ಗುರಿ. ರಾಜಕೀಯದಲ್ಲಿ, ಸಮಾಜ ಸೇವೆಯಲ್ಲಿ, ದಾನ ದತ್ತಿಗಳಲ್ಲಿ, ಲೋಕ ಕಲ್ಯಾಣದಲ್ಲಿ, ಕೊನೆಗೆ ಧರ್ಮದಲ್ಲಿ, ಮೋಕ್ಷದಲ್ಲಿ ಕೂಡ ಅದೇ ಇಂದ್ರಿಯ ತೃಪ್ತಿಯ ನರಳು ಸತತವಾಗಿ ವಿಸರಿಸುತ್ತಿರುವುದು ಎದ್ದು ಕಾಣುತ್ತದೆ. ರಾಜಕೀಯ ಕ್ಷೇತ್ರದಲ್ಲಿ ನಾಯಕರು ವೈಯಕ್ತಿಕ ಇಂದ್ರಿಯ ತುಷ್ಟಿಯನ್ನು ಈಡೇರಿಸಿಕೊಳ್ಳಲು ಪರಸ್ಪರ ಹೊಡೆದಾಡುತ್ತಾರೆ. ಇಂದ್ರಿಯ ತುಷ್ಟಿಯ ಭರವಸೆಯನ್ನು ಕೊಟ್ಟಾಗಲೇ ಮತದಾರರು ನಾಯಕಮನ್ಯರನ್ನು ಆರಾಧಿಸುತ್ತಾರೆ
ಮತದಾರರು ತಮ್ಮ ಇಂದ್ರಿಯ ತುಷ್ಟಿಯ ವಿಷಯದಲ್ಲಿ ಅತೃಪ್ತರಾದರೆ ಆದಷ್ಟು ಬೇಗ ಆ ನಾಯಕನನ್ನು ಕೆಳಗಿಳಿಸುತ್ತಾರೆ. ಮತದಾರರ ಇಂದ್ರಿಯಗಳನ್ನು ತೃಪ್ತಿಪಡಿಸಲಾಗದ್ದರಿಂದ ನಾಯಕರು ಕೊನೆಗೆ ಅವರಿಗೂ ನಿರಾಸೆಯನ್ನುಂಟು ಮಾಡಲೇಬೇಕಾಗುತ್ತದೆ. ಇದು ಎಲ್ಲ ಕ್ಷೇತ್ರಗಳಿಗೂ ಅನ್ವಯಿಸುತ್ತದೆ. ಯಾರು ಬದುಕಿನ ಸಮಸ್ಯೆಗಳ ಬಗ್ಗೆ ಗಂಭೀರ ಕಾಳಜಿ ಹೊಂದಿಲ್ಲ, ಮೋಕ್ಷ ಮಾರ್ಗದಲ್ಲಿ ನಡೆಯುವವರು ಕೂಡ ಪರಸ್ಪರ ಸತ್ಯದೊಂದಿಗೆ ಒಂದಾಗಲು ಬಯಸುತ್ತಾರೆ. ಇಂದ್ರಿಯ ತುಷ್ಟಿಗಾಗಿ ಆಧ್ಯಾತ್ಮಿಕ ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸುತ್ತಾರೆ. ಆದರೆ ಇಂದ್ರಿಯ ತುಷ್ಟಿಗಾಗಿಯೇ ಯಾವ ವ್ಯಕ್ತಿಯೂ ಬದುಕಬಾರದೆಂದು ಭಾಗವತ ಹೇಳುತ್ತದೆ. ಆತ್ಮ ಸಂರಕ್ಷಣೆಗೆ ಅಗತ್ಯವಿದ್ದಷ್ಟು ಮಾತ್ರ ಇಂದ್ರಿಯಗಳನ್ನು ತೃಪ್ತಿಪಡಿಸಬೇಕು. ಏನೇ ಇಂದ್ರಿಯ ತುಷ್ಟಿಗಾಗಿ ಅಲ್ಲ. ಏಕೆಂದರೆ ದೇಹ ಇಂದ್ರಿಯಗಳಿಂದಾದದ್ದು ಹಾಗಾಗಿ ಅದು ಸ್ವಲ್ಪ ಮಟ್ಟಿನ ತೃಪ್ತಿಯನ್ನು ಅಪೇಕ್ಷಿಸುತ್ತದೆ. ಅಂತಹ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ವಿಧಿಬದ್ಧ ಮಾರ್ಗದರ್ಶನ ನೀಡಲಾಗಿದೆ. ಆದರೆ ಇಂದ್ರಿಯಗಳಿರುವುದು ಹತೋಟಿಯಲ್ಲಿದ ಸುಖಾನುಭೋಗಕ್ಕಾಗಿ ಅಲ್ಲ. ಉದಾಹರಣೆಗೆ ಮದುವೆ ಅಥವಾ ಸ್ತ್ರೀ ಪುರುಷ ಸಂಯೋಗ ಸಂತತಿಗಾಗಿ ಅವಶ್ಯವಾಗಿದೆ. ಆದರೆ ಅದು ಇಂದ್ರಿಯ ಸುಖಾನುಭೋಗಕ್ಕಾಗಿ ಅಲ್ಲ. ಸ್ವಯಂ ನಿಗ್ರಹವನ್ನು ಕೈಬಿಟ್ಟು ಕುಟುಂಬ ಯೋಜನೆಯನ್ನು ಪ್ರಚಾರ ಮಾಡಲಾಗುತ್ತದೆ. ಪರತ್ಸ ಸತ್ಯವನ್ನು ಅರಸುವುದರಿಂದ ಈ ಕ್ಷಣದಲ್ಲಿ ತಾನಾಗಿ ಕುಟುಂಬ ನಿಯಂತ್ರಣ ಸಂಭವಿಸುತ್ತದೆ. ಇದನ್ನು ಮೂಢ ಜನ ತಿಳಿದಿಲ್ಲ ಅಷ್ಟೇ. ಪರಾತ್ಸರ ಸತ್ಯವನ್ನು ಅಂದರೆ ಕೃಷ್ಣನ ಪರಾತರ ಸತ್ಯವನ್ನು ಕಾಣ ಬಯಸುವವರು ಅನಗತ್ಯವಾದ ಇಂದ್ರಿಯ ತೃಪ್ತಿಯೇ ಆಮಿಷಕ್ಕೆ ಎಂದು ಸಿಲುಕುವುದಿಲ್ಲ. ಏಕೆಂದರೆ ಪರಾತ್ಸರ ಸತ್ಯವನ್ನು ಕಾಣುವ ತೀವ್ರ ಅಭಿಲಾಷೆಯುಳ್ಳ ಜಿಜ್ಞಾಸುಗಳು ಸತ್ಯದ ಸಂಶೋಧನದಲ್ಲಿ ಸಂಪೂರ್ಣ ತನ್ನೆಯರಾಗಿರುತ್ತಾರೆ. ಆದ್ದರಿಂದ ಜೀವನದ ಎಲ್ಲ ವಲಯಗಳಲ್ಲಿ ಪರಾತ್ಸರ ಸತ್ಯವನ್ನು ಕಾಣುವ ಬಯಕೆಯೇ ಅಂತಿಮ ಗುರಿಯಾಗಬೇಕು. ಅಂತಹ ತನ್ಮಯತ ಸುಖಕರವಾಗುತ್ತದೆ. ಏಕೆಂದರೆ ಹಾಗೆ ತನ್ನಯಾನದವನು ನಾನಾ ಬಗೆಯ ಇಂದ್ರಿಯ ತುಷ್ಟಿಯಲ್ಲಿ ಅಷ್ಟಾಗಿ ಮಗ್ನನಾಗಿರುವುದಿಲ್ಲ. ಹರೇ ಕೃಷ್ಣ. ಈಗ ಈ ಪರಾತ್ಸರ ಸತ್ಯವನ್ನು ಹೀಗೆ ವಿವರಿಸಲಾಗಿದೆ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಳಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯಮನೋಭೀಷ್ಟಂ ಸ್ಥಾಪಿತಮೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं सजीवं साद्वैतं सावधूतं परिजनसहितं कृष्णचैतन्यदेवं राधाकृष्णपादान् सहगणा ललिता श्रीविशाखान्वितं स. हे कृष्णा करुणा सिन्धु दीनबन्धु जगत्पते गोपेशा गोपिका कान्ता राधाकान्ता नमोऽस्तुते. तप्त कांचन गौरंगी श्रीराधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद. हरे कृष्णा कृष्ण कृष्ण हरे 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 राम 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 हरे हरे. हरे कृष्णा कृष्ण कृष्ण हरे हरे
ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಓದ್ತೀರಾ ನೀವು ಬರ್ಕೊಟ್ಟು ಒಂದ್ಸಲ ಓದಿ. ಇಬ್ರು ಅರ್ಧ ಓದಿ. ಯಾವುದು? 1, 2, 10. ಅನುವಾದ ಅಲ್ವಾ? ಅನುವಾದ ಭಾವಾರ್ಥ 2 ಓದಿ. ಬದುಕಿನ ಶ್ಲೋಕನೂ ಓದಿ ಬೇಕಾದ್ರೆ. ಕಾಮಸ್ಯ ನೇಂದ್ರಿಯ ಪ್ರೀತಿ ಲಾಭೋ ಜೀವೇತ ಯವತ ಜೀವಸ್ಯ ತತ್ವ ಜಿಜ್ಞಾಸನಾರ್ಥೋ ಯಶ್ಚೇಹ ಕರ್ಮಭಿಃ. ಬದುಕಿನ ಆಸೆಗಳು ಕಾಮಸ್ಯ ಆಸೆಗಳ ಇಲ್ಲ ಇಂದ್ರಿಯಗಳು ಪ್ರೀತಿ ತೃಪ್ತಿಯು ಲಾಭವು ಜೀವೇತ ಸಂರಕ್ಷಣೆಯು ಯಾವತ್ತ ಎಷ್ಟಾಗುವುದೋ ಅಷ್ಟು ಜೀವಸ್ಯ ಜೀವಿಯ ತತ್ವ ಪರಮಸತ್ಯದ ಜಿಜ್ಞಾಸೆಯು ಇಲ್ಲ ಅರ್ಥ ಗುರಿಯು ಇನ್ನು ಬೇರೆ ಯಾವುದೇ ಕರ್ಮಭಿಃ ಉದ್ಯೋಗ ಕ್ರಿಯೆಗಳಿಂದ. ಅನುವಾದ. ಬದುಕಿನ ಆಸೆಗಳು ಇಂದ್ರಿಯ ತುಷ್ಟಿಯತ್ತ ಪ್ರಚೋದಿತವಾಗಬಾರದು. ಪರಮಸತ್ಯದ ಜಿಜ್ಞಾಸೆಯೇ ಮಾನವನ ಬದುಕಿನ ಪರಮ ಉದ್ದೇಶವಾದ್ದರಿಂದ ಆರೋಗ್ಯಪೂರ್ಣ ಬದುಕನ್ನು ಅಥವಾ ಆತ್ಮರಕ್ಷಣೆಯನ್ನು ಮಾತ್ರ ಬಯಸಬೇಕು. ಅದಲ್ಲದೆ ಬೇರೆ ಯಾವುದೂ ನಮ್ಮ ಕೆಲಸದ ಗುರಿ ಆಗಬಾರದು. ಭಾವಾರ್ಥ. ಸಂಪೂರ್ಣವಾಗಿ ಕಂಗೆಟ್ಟ ಐಹಿಕ ನಾಗರಿಕತೆಯು ಇಂದ್ರಿಯ ತುಷ್ಟಿಯ ಕಾಮನೆಗಳನ್ನು ಈಡೇರಿಸಿಕೊಳ್ಳುವ ದಿಕ್ಕಿನಲ್ಲಿ ತಪ್ಪಾಗಿ ನಿರ್ದೇಶಿತವಾಗಿದೆ. ಅಂತಹ ನಾಗರಿಕ ಜೀವನದ ಎಲ್ಲ ವಲಯಗಳಲ್ಲಿ ಇಂದ್ರಿಯ ತುಷ್ಟಿಯೇ ಪರಮ ಗುರಿ. ರಾಜಕೀಯದಲ್ಲಿ, ಸಮಾಜ ಸೇವೆಯಲ್ಲಿ, ದಾನ ದತ್ತಿಗಳಲ್ಲಿ, ಲೋಕ ಕಲ್ಯಾಣದಲ್ಲಿ, ಕೊನೆಗೆ ಧರ್ಮದಲ್ಲಿ, ಮೋಕ್ಷದಲ್ಲಿ ಕೂಡ ಅದೇ ಇಂದ್ರಿಯ ತುಷ್ಟಿಯ ಎರಡು ಸತತವಾಗಿ ವಿಸ್ತರಿಸುವುದು ಎದ್ದು ಕಾಣುತ್ತಿದೆ. ರಾಜಕೀಯ ಕ್ಷೇತ್ರದಲ್ಲಿ ಜನನಾಯಕರು ವೈಯಕ್ತಿಕ ಇಂದ್ರಿಯ ತುಷ್ಟಿಯನ್ನು ಈಡೇರಿಸಿಕೊಳ್ಳಲು ಪರಸ್ಪರ ಒಡೆದಾಡುತ್ತಾರೆ. ಇಂದ್ರಿಯ ತುಷ್ಟಿಯ ಭರವಸೆಯನ್ನು ಕೊಟ್ಟಾಗಲೇ ಮತದಾರರು ನಾಯಕ ಮಾನ್ಯರನ್ನು ಆರಾಧಿಸುತ್ತಾರೆ. ಮತದಾರರು ತಮ್ಮ ಇಂದ್ರಿಯ ತುಷ್ಟಿಯ ವಿಷಯದಲ್ಲಿ ಅತೃಪ್ತರಾದರೆ ಆದಷ್ಟು ಬೇಗ ನಾಯಕನನ್ನು ಕೆಳಗಿಳಿಸುತ್ತಾರೆ. ಮತದಾರರ ಇಂದ್ರಿಯಗಳನ್ನು ತೃಪ್ತಿಪಡಿಸಲಾಗದ್ದರಿಂದ ನಾಯಕರು ಕೊನೆಗೆ ಅವರಿಗೆ ನಿರಾಶೆಯನ್ನುಂಟು ಮಾಡಲೇಬೇಕಾಗುತ್ತದೆ. ಇದು ಎಲ್ಲ ಕ್ಷೇತ್ರಗಳಿಗೂ ಅನ್ವಯಿಸುತ್ತದೆ. ಯಾರು ಬದುಕಿನ ಸಮಸ್ಯೆಗಳ ಬಗ್ಗೆ ಗಂಭೀರ ಕಾಳಜಿ ಹೊಂದಿಲ್ಲ, ಮೋಕ್ಷ ಮಾರ್ಗದಲ್ಲಿ ನಡೆಯುವವರು ಕೂಡ ಪರಾತ್ಪರ ಸತ್ಯನೊಂದಿಗೆ ಒಂದಾಗಲು ಬಯಸುತ್ತಾರೆ. ಇಂದ್ರಿಯ ತುಷ್ಟಿಗಾಗಿ ಆಧ್ಯಾತ್ಮಿಕ ಆತ್ಮಹತ್ಯೆ ಮಾಡಿಕೊಳ್ಳಲು ಬಯಸುತ್ತಾರೆ. ಆದರೆ ಇಂದ್ರಿಯ ತುಷ್ಟಿಗಾಗಿಯೇ ಯಾವ ವ್ಯಕ್ತಿಯೂ ಬದುಕಬಾರದೆಂದು ಭಾಗವತ ಹೇಳುತ್ತದೆ. ಆತ್ಮ ಸಂರಕ್ಷಣೆಗೆ ಅಗತ್ಯವಿದ್ದಷ್ಟು ಮಾತ್ರ ಇಂದ್ರಿಯಗಳನ್ನು ತೃಪ್ತಿಪಡಿಸಬೇಕೇ ವಿನ ಇಂದ್ರಿಯ ತುಷ್ಟಿಗಾಗಿ ಅಲ್ಲ. ಏಕೆಂದರೆ ದೇಹ ಇಂದ್ರಿಯಗಳಿಂದ ಆದದ್ದು, ಹಾಗಾಗಿ ಅದು ಸ್ವಲ್ಪ ಮಟ್ಟಿನ ತೃಪ್ತಿಯನ್ನು ಅಪೇಕ್ಷಿಸುತ್ತದೆ. ಅಂತಹ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ವಿಧಿಬದ್ಧ ಮಾರ್ಗದರ್ಶನ ನೀಡಲಾಗಿದೆ. ಆದರೆ ಇಂದ್ರಿಯಗಳಿರುವುದು ಹತೋಟಿ ಇಲ್ಲದ ಸುಖಾನುಭೋಗಕ್ಕಾಗಿ ಅಲ್ಲ. ಉದಾಹರಣೆಗೆ ಮದುವೆ ಅಥವಾ ಸ್ತ್ರೀ ಪುರುಷ ಸಂಯೋಗ ಸಂತತಿಗಾಗಿ ಅವಶ್ಯಕವಾಗಿದೆ. ಆದರೆ ಅದು ಇಂದ್ರಿಯ ಸುಖಾನುಭೋಗಕ್ಕಾಗಿ ಅಲ್ಲ. ಸ್ವಯಂ ನಿಗ್ರಹವನ್ನು ಕೈಬಿಟ್ಟು ಕುಟುಂಬ ಯೋಜನೆಯನ್ನು ಪ್ರಚಾರ ಮಾಡಲಾಗುತ್ತದೆ. ಪರಾತ್ಪರ ಸತ್ಯವನ್ನು ಅರಸಿರುವುದರಿಂದ ಆ ಕ್ಷಣದಲ್ಲಿ ತಾನಾಗಿ ಕುಟುಂಬ ನಿಯಂತ್ರಣ ಸಂಭವಿಸುತ್ತದೆ. ಇದನ್ನು ಮೂಢ ಜನ ತಿಳಿದಿಲ್ಲ ಅಷ್ಟೇ. ಪರಾತ್ಪರ ಸತ್ಯವನ್ನು ಕಾಣಬಯಸುವವರು ಅನಗತ್ಯವಾದ ಇಂದ್ರಿಯ ತೃಪ್ತಿಯ ಆಮಿಷಕ್ಕೆ ಎಂದೂ ಸಿಲುಕುವುದಿಲ್ಲ. ಏಕೆಂದರೆ ಪರಾತ್ಪರ ಸತ್ಯವನ್ನು ಕಾಣುವ ತೀವ್ರ ಅಭಿಲಾಷೆಯುಳ್ಳ ಜಿಜ್ಞಾಸುಗಳು ಸತ್ಯದ ಸಂಶೋಧನೆಯಲ್ಲಿ ಸಂಪೂರ್ಣ ತನ್ಮಯರಾಗಿರುತ್ತಾರೆ. ಆದ್ದರಿಂದ ಜೀವನದ ಎಲ್ಲ ವಲಯಗಳಲ್ಲಿ ಪರಾತ್ಪರ ಸತ್ಯವನ್ನು ಕಾಣುವ ಬಯಕೆಯೇ ಅಂತಿಮ ಗುರಿಯಾಗಬೇಕು. ಅಂತಹ ತನ್ಮಯತೆ ಸುಖಕರವಾಗಿರುತ್ತದೆ. ಏಕೆಂದರೆ ಹಾಗೆ ತನ್ಮಯನಾದವನು ನಾನಾ ಬಗೆಯ ಇಂದ್ರಿಯ ತುಷ್ಟಿಯಲ್ಲಿ ಅಷ್ಟಾಗಿ ಮಗ್ನನಾಗಿರುವುದಿಲ್ಲ. ಈಗ ಆ ಪರಾತ್ಪರ ಸತ್ಯವನ್ನು ಹೀಗೆ ವಿವರಿಸಲಾಗಿದೆ. ಏನು ಪರಾತ್ಪರ ಸತ್ಯ ಅಂದರೆ ಏನೋ ಗೊತ್ತು ನಿಮಗೆ? ಇದು ಮೋಕ್ಷ ಪಡೆಯೋದು ಪ್ರಭು. ಕರೆಕ್ಟು. ಅದೇ ನೀವು ಹತ್ರ ಇದ್ದೀರಾ, ನಿಮ್ಮ ಉತ್ತರ ಹತ್ರ ಇದೆ. ಬಟ್ ಕರೆಕ್ಟ್ ಆನ್ಸರ್ ಅಂದರೆ ಪರಾತ್ಪರ ಸತ್ಯ ಅಂದರೆ ಕೃಷ್ಣ ಅಂತ ಅರ್ಥ. ಭಗವಂತನ ಅಬ್ಸಲ್ಯೂಟ್ ಟ್ರೂತ್ ಅಂತ ಇಂಗ್ಲೀಷ್ ಹೇಳ್ತಾರೆ. ಕನ್ನಡದಲ್ಲಿ ಪರಾತ್ಪರ ಸತ್ಯ ಅಂತ ಹೇಳ್ತಾರೆ, ಅಬ್ಸಲ್ಯೂಟ್ ಟ್ರೂತ್ ಅಂತ. ಸೊ ಇಲ್ಲಿ ನಾವು ಇಂದಿನ ಸಂಚಿಕೆ ಭಾಗವತದ ಸಂಚಿಕೆನಲ್ಲಿ ನಾವೇನು ನೋಡಿದ್ರಂದರೆ ಇದ್ರ ಬಗ್ಗೆನೇ ನಾವು ನೋಡಿದ್ವಿ. ನೀವು ಬೇಕಾದರೆ ನೋಡಿ, ಲಾಸ್ಟ್ ಶ್ಲೋಕದಲ್ಲಿ ಇಂದ್ರಿಯ ಸೃಷ್ಟಿಗಾಗಿನೇ ಯಾರು ಬದುಕಬಾರದು ಅಂತೇಳಿ ನಾವು ಲಾಸ್ಟ್ ಶ್ಲೋಕದಲ್ಲಿ ನಾವು ಹೋದ್ವಿ. ಖಂಡಿತವಾಗಿ ಎಲ್ಲ ವೃತ್ತಿಯು ಕಾರ್ಯಕ್ಕೂ ಇರುವುದೇ ಅಂತಿಮ ವಿಮೋಚನೆಗಾಗಿ ಅಂತ ಹೇಳ್ತಿದ್ದಾರೆ. ವಿಮೋಚನೆಗಾಗಿ ಅಂದರೆ ಮೋಕ್ಷಕ್ಕೋಸ್ಕರನೇ ನಾವೆಲ್ಲರೂ ಬಯಸ್ತಾ ಇರೋದು, ಇದಕ್ಕಾಗಿ ಅಲ್ಲ. ಯಾವುದೇ ಒಂದು
ನಮಗಾಗಿ, ನಮ್ಮ ಇಂದ್ರಿಯ ತೃಷ್ಟಿಗಾಗಿ ಅಲ್ಲ ಅಂತ ಹೇಳಿ, ಲಾಭಕ್ಕಾಗಿ ಅವುಗಳನ್ನು ಎಂದೂ ಆಚರಿಸಬಾರದು. ನಮ್ಮ ಲಾಭಕ್ಕಂದರೆ ನಮ್ಮ ವೈಯಕ್ತಿಕ ಕೆಲಸಕ್ಕೋಸ್ಕರ, ನಮ್ಮ ಲಾಭಕ್ಕೋಸ್ಕರ, ನಮ್ಮ ಸ್ವಂತ ಕೆಲಸಗಳಿಗೆ, ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬಾರದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿನೂ ಅದನ್ನೇ ಹೇಳ್ತಾ ಇದ್ದಾರೆ ಕೃಷ್ಣ ಭಗವಂತರು. ಇವರು ಯಾರು ಸುಖಮುನಿಗಳು ಪರೀಕ್ಷಿತ್ ಮಹಾರಾಜ್ಗೆ ಅದನ್ನೇ ಹೇಳ್ತಾ ಇದ್ದಾರೆ. ಕಾಮಗಳಿಗೋಸ್ಕರ, ನೀನು ಆಸೆಗಳಿಗೋಸ್ಕರ ಯಾವುದೇ ಒಂದು ಕೆಲಸನ ಮಾಡಬಾರದು. ಇಂದ್ರಿಯ ತೃಪ್ತಿ ಅನ್ನೋದು ಇರಬೇಕು, ಆದರೆ ಎಷ್ಟು ಮಟ್ಟಿಗೆ ಇರಬೇಕು ಅಂತ ನಿಮ್ಮ ಸ್ವಧರ್ಮಕ್ಕೆ, ಸ್ವರಕ್ಷಣಕ್ಕೆ ಏನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀವು ಇಂದ್ರಿಯ ತೃಪ್ತಿ ಬಳಸ್ಕೋಬೇಕು. ಇವತ್ತು ಸಂಪೂರ್ಣವಾಗಿ ಅದರಲ್ಲೇ ನೀವು ಇದು ಮಗ್ನನಾಗಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಬದುಕೇದು ಈ ಭಗವಂತ ಈ ಒಂದು ಮನುಷ್ಯನ ಒಂದು ಜೀವನ ಕೊಟ್ಟಿರೋದು ಏನಕ್ಕೆ? ಇಂದ್ರಿಯ ತೃಪ್ತಿಗೋಸ್ಕರ ಮಾತ್ರ ಅಲ್ಲ, ಇಂದ್ರಿಯ ತೃಷ್ಟಿಗೋಸ್ಕರ ಮಾತ್ರ ಅಂತ ನೀವು ತಿಳ್ಕೊಬೇಡಿ. ಅದು ತಪ್ಪಾದ ಒಂದು ಉಲ್ಲೇಖನ ಅಂತ ಹೇಳ್ತಾ ಇದ್ದಾರೆ. ಆದರೆ ಮತ್ತೆ ಇನ್ನೇನು ಕೊಟ್ಟಿದ್ದಾರೆ ಅಂತ ಯಾರಾದರೂ ಕೇಳಿದ್ರೆ ಇಂದ್ರಿಯ ತೃಪ್ತಿ ಮಾಡಬಾರ್ದು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಪ್ರಭುಪಾದ ಹೇಳ್ತಾರೆ ಒಂದು ಲೈನಲ್ಲಿ, ದೇಹದಲ್ಲಿ ಇಂದ್ರಿಯ ಇರೋವರೆಗೂ ತೃಪ್ತಿ ಮಾಡಲೇಬೇಕು. ಯಾಕಂದರೆ ನಮ್ಮ ಕೈಲಿರೋ ಇಂದ್ರಿಯ ತೃಪ್ತಿ ಮಾಡದಿರೋಕ್ಕಾಗಲ್ಲ. ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀವು ಪರಿಗಮನಿಸ್ಕೊಳ್ರಿ. ಅದ್ರಲ್ಲಿ ನೀವು ಇದು ಮಾಡ್ಕೊಳ್ಳಿ, ಅದಕ್ಕೊಂದು ಲೈನ್ ಡ್ರಾ ಮಾಡಿ, ಲಿಮಿಟ್ ಮಾಡ್ಕೊಳ್ಳಿ. ಸೊ ಅದನ್ನು ಹೆಚ್ಚಾಗಿ ಅದರಲ್ಲಿ ನೀವು ನಿಮಗ್ನರಾಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಂದ್ರಿಯ ತೃಪ್ತಿ ಬೇಕೇ ಬೇಕು. ಯಾಕಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ನಾನು ನಿಮ್ಗೆ ಹೇಳಿದ್ದೀನಿ, 4 ಇದೆ. ಈ ವೇದಗಳಲ್ಲಿ 4 ಇದೆ. ಧರ್ಮದಿಂದ ನಾವು ಏನು ಮಾಡಬೇಕು? ಆ ಧರ್ಮಗಳಲ್ಲಿ ಏನು ನಿಯಮಗಳನ್ನ ಹೇಳಿದಾರೋ ಆ ನಿಯಮಗಳ ಪ್ರಕಾರ ನಾವು ಅದನ್ನು ಆಚರಣೆ ಮಾಡಬೇಕಾಗಿ ಬರುತ್ತೆ. ಆದರೆ ಅದನ್ನೇ ವೃತ್ತಿ ಅಂತ ನಾವು ಆಚರಣೆ ಮಾಡಬಾರ್ದು. ಸೊ ಅದಕ್ಕೆ ಒಂದು ನಿಯಮಿತ ಕಾಲ, ನಿಯಮಿತ ಒಂದು ಒಂದು ಕೆಲವು ಇದಿರುತ್ತೆ ಮುಖ್ಯಾಂಶಗಳು. ಅದರಿಂದ ಅಲ್ಲಿಗೆ ನಾವು ಸ್ಟಾಪ್ ಮಾಡ್ಕೋಬೇಕಾಗಿ ಬರುತ್ತೆ. ಸೊ ಭಾಗವತಮು ಏನು ಹೇಳುತ್ತೆ ಅಂದರೆ, ಇಂದ್ರಿಯ ತೃಪ್ತಿಗೋಸ್ಕರ ಮಾತ್ರ ಅಲ್ಲ ಈ ಮಾನವನ ಜನ್ಮ ಅಂತ ಹೇಳ್ತಾರೆ. ಮಾನವ ಜನ್ಮದ ಗುರಿ ಏನು ಅಂದರೆ ಮೂರನೇ ಲೈನಲ್ಲಿ ಕೊಟ್ಟಿದ್ದಾರೆ ನೋಡಿ ಶ್ಲೋಕದಲ್ಲಿ, ಜೀವಸ್ಯ ತತ್ವ ಜಿಜ್ಞಾಸ ಅಂತ ಹೇಳಿದ್ದಾರೆ. ಅದು ತುಂಬ ಇಂಪಾರ್ಟೆಂಟ್. ಅಂಡರ್ಲೈನ್ ಮಾಡ್ಕೊಳ್ಳಿ. ಜೀವಸ್ಯ ತತ್ವ ಜಿಜ್ಞಾಸ ಅಂದರೆ ಪೆನ್ನಲ್ಲ, ಪೆನ್ಸಿಲಲ್ಲಿ. ಸೊ ಜೀವಸ್ಯ ತತ್ವ ಜಿಜ್ಞಾಸ ಅಂದರೆ ಮಾನವನ ಗುರಿ ಏನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಗುರಿ ಏನು ಅಂದರೆ ಮಾನವನ ಗುರಿ ಜಿಜ್ಞಾಸ ಅಂದರೆ ಏನು? ಜಿಜ್ಞಾಸ ಅಂದರೆ ನಾನು ಇದು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಅತತೋ ಬ್ರಹ್ಮ ಜಿಜ್ಞಾಸ ಅಂತ ನಿಮ್ಗೆ ಸಲ ಹೇಳ್ತಾನೆ ಇದ್ದೀನಿ. ಅತತೋ ಬ್ರಹ್ಮ ಜಿಜ್ಞಾಸ ಅಂದರೆ ವಿಚಾರಣೆ ಮಾಡಬೇಕು. ಯಾರು ನಾನು, ಭಗವಂತ ಯಾರು, ನಾನು ಯಾರು, ಏನಕ್ಕೆ ಇಲ್ಲಿ ಬಂದ್ರಿ, ಮನುಷ್ಯ ಜನ್ಮ ಅಂದರೆ ಏನು, ಮನುಷ್ಯ ಜನ್ಮ ಏನಕ್ಕೋಸ್ಕರ ನಮ್ಗೆ ಭಗವಂತ ಕೊಟ್ಟಿದ್ದಾರೆ, ನಮ್ಮ ಗುರಿ ಏನು, ನಮ್ಮ ಗಮ್ಯ ಏನು, ನಾವೆಲ್ಲಿ ತಲುಪಬೇಕು, ಜೀವಸ್ಯ ತತ್ವ ಜಿಜ್ಞಾಸ ಅಂದರೆ ಅದೇ. ಸೊ ನಮ್ಮ ಗುರಿ ಏನು, ನಾವೆಲ್ಲಿ ಹೋಗಬೇಕು, ಸೊ ನನಗೆ ಭಗವಂತನಿರೋ ಸಂಬಂಧ ಏನು, ಮತ್ತೆ ನಾನು ಯಾರು, ನಾನು ಒಂದು ಆತ್ಮ, ಇದೆಲ್ಲ ಕೃಷ್ಣ ಅರ್ಜುನಿಗೆ ಮೊದಲೇ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಭಗವದ್ಗೀತಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಭಾಗವತಂ ಚೆನ್ನಾಗಿ ಅರ್ಥ ಆಗ್ತದೆ. ಯಾಕಂದ್ರೆ ಭಗವದ್ಗೀತೆನಲ್ಲಿ ಆತ್ಮತತ್ವದ ಬಗ್ಗೆ ಸಂಪೂರ್ಣವಾದ ಉಲ್ಲೇಖನ ಕೊಟ್ಟಿದ್ದಾರೆ. ಅದನ್ನ ಬೇಸ್ ಮಾಡಿನೇ ಭಾಗವತಂನು ಬರೆದಿರೋದು. ಅದಕ್ಕೆ ಯಾರು ಭಗವದ್ಗೀತೆ ಅರ್ಥ ಮಾಡ್ಕೊಂತಾರೋ ಭಾಗವತಂ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಸೊ ಅದೇ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಭುಪಾದ ಹೇಳ್ತಾ ಇದ್ದಾರೆ, ಧರ್ಮ, ಅರ್ಥ, ಕಾಮ, ಮೋಕ್ಷ ಇರಬೇಕಾಗಿರೋದೆ. ಆದರೆ ಆ ಧರ್ಮ, ಅರ್ಥ, ಕಾಮ ನೀವೇನು ಮಾಡಬೇಕಂದ್ರೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಅದನ್ನು ಉಪಯೋಗಿಸ್ಕೊಂಡು ಮಿಕ್ಕಿದ ನಾವೇನು ಮಾಡಬೇಕು? ಬ್ರಹ್ಮ ಜಿಜ್ಞಾಸ, ಜೀವಸ್ಯ ತತ್ವ ಜಿಜ್ಞಾಸ. ಸೊ ಜಿಜ್ಞಾಸ ಮಾಡ್ಬೇಕು ನಾವು. ಸೊ ಇಲ್ಲಿ ನಾವು ನೋಡಿದ್ರೆ ದೇವಸ್ಥಾನಕ್ಕೆ ಹೋಗ್ತೀರಿ, ಚರ್ಚ್ಗೆ ಹೋಗ್ತಾರೆ, ಮಸೀದಿಗೆ ಹೋಗ್ತಾರೆ. ಎಲ್ಲರೂ ಪ್ರತಿಯೊಬ್ಬರು ಜೀವ ಏನು ಮಾಡ್ತಾರೆ? ಅಲ್ಲಿ ಜಿಜ್ಞಾಸ ಮಾಡಲ್ಲ. ಜಿಜ್ಞಾಸ ಮಾಡೋದು ಬಿಟ್ಟು ಏನು ಮಾಡ್ತಾರೆ? ಇಂದ್ರಿಯ ತುಷ್ಟಿಗಾಗಿ ಏನೇನು ಬೇಕೋ ಅದನ್ನೆಲ್ಲ ಕೇಳ್ತಾ ಇದ್ದಾರೆ. ಅವರ ಆಸೆಗಳು ಅದೇ ಇಲ್ಲಿ ಹೇಳಿದೆ ಮೊದಲೇ, ಕಾಮಸ್ಯನೇಂದ್ರಿಯ ಅಂದರೆ ಆಸೆಗಳು ಏನಕ್ಕಂದ್ರೆ ಇಂದ್ರಿಯ ತೃಪ್ತಿಗೋಸ್ಕರ. ಆ ಇಂದ್ರಿಯ ತೃಪ್ತಿಗೆ ಏನೇನು ಬೇಕೋ ಅದನ್ನೆಲ್ಲ ಕೇಳಿಕೊಂಡು ನೀವು ಇದು ಕ್ರಿಶ್ಚಿಯನ್ಸ್ ನೋಡಿದ್ರೆ ನೀವು ಚರ್ಚಲ್ಲಿ ಅವ್ರು ಕೇಳೋದೇ ಮೇಲೆ ಗಿವ್ ಮಿ ಡೈಲಿ ಬ್ರೆಡ್, ನನಗೆ ಡೈಲಿ ಪ್ರತಿದಿನ ನನಗೆ ಆಹಾರ ಬೇಕು. ಯಾಕಂದ್ರೆ ಭಗವಂತ ಆಹಾರ ಎಲ್ರಿಗೂ ಕೊಡ್ತಾನೆ ಇದ್ದಾನೆ, ಕೇಳೋ ಅವಶ್ಯಕತೆನೇ ಇಲ್ಲ. ಈಗ ನೋಡಿ ಆಫ್ರಿಕಾನಲ್ಲಿ ಎಲ್ಲ ಎಷ್ಟೊಂದು ಆನೆಗಳಿದೆಯಂತೆ, ಸಾವಿರಾರು ಆನೆಗಳಿದೆಯಂತೆ. ಎಲ್ಲ ಆನೆಗಳಿಗೂ ಭಗವಂತ ಆಹಾರ ಕೊಡ್ತಾನೆ ಇದೆ. ನಾವ್ಯಾರು ಕೊಡ್ತಾ ಇಲ್ಲ, ಅಲ್ಲಿ ಎಲ್ಲರೂ ಕೊಡ್ತಾ ಇಲ್ಲ. ಆದ್ರೆ ಪೃಥು ಮಹಾರಾಜ ಅಂತ ಒಂದು ನಿಮ್ಗೆ 4ನೇ ಗಂಟೆ 5ನೇ ಗಂಟೆಯಲ್ಲಿ ಬರುತ್ತೆ. ಪೃಥು ಮಹಾರಾಜ ಭಗವಂತನ ಅಂಶ, ಅವರನ್ನು ವಿಷ್ಣು ಅಂಶ. ಅವ್ರು ಒಂದ್ಸಲ ಏನ್ ಮಾಡ್ತಾರೆ, ಭೂಮಿ ತಾಯಿನೇ ಕೊಳಕ್ ಹೋಗ್ಬಿಡ್ತಾರೆ. ನೀನ್ ಸರಿಯಾಗಿ ನಮ್ಮ ಪೃಥು ಮಹಾರಾಜ, ಪೃಥ್ವಿ ಬೇರೆ. ಪೃಥ್ವಿ ಅಂದ್ರೆ ಎರಡು ಅರ್ಥ ಇದೆ. ಪೃಥು PRTHU.
ಆ ಪೃಥು ಮಹಾರಾಜು ಭೂದೇವಿನ ಕೊಳ್ಳಕ್ಕೆ ಹೋಗ್ಬಿಡ್ತಾರೆ. ಯಾಕೆ ಅಂತ ಕೇಳ್ತಾರೆ ಭೂದೇವಿ, ಏನಕ್ಕೆ ನೀನು ಕೊಳ್ತಾ ಇದೆ ಅಂದರೆ, ನೀನು ಸರಿಯಾಗಿ ನಮಗೆ ಇದು ಬೆಲೆ ಕೊಡ್ತಾ ಇಲ್ಲ, ಮಳೆ ಕೊಡ್ತಾ ಇಲ್ಲ, ನಮ್ಮ ಜನ ಎಲ್ಲ ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳುವಾಗ ಅವಾಗ ಅವರು ಅದಕ್ಕೆ ನಾನು ಏನು ಕೊಡ್ತಾ ಇಲ್ಲ ಅಂತ ಕಾರಣ ತಿಳ್ಕೊ ಮೊದಲು ನೀನು. ಕಾರಣ ಏನು ಅಂದರೆ, ನೀವು ನಾನು ಕೊಟ್ಟಿರೋ ಬೆಲೆಗಳನ್ನ ಈ ಒಂದು ಪ್ರಕೃತಿ ಒಂದು ಈ ಪ್ರಪಂಚವನ್ನು ನೀನೇನು ಮಾಡ್ತಾ ಇದ್ದೀರಾ, ನೀವು ಮಿಸ್ಯೂಸ್ ಮಾಡ್ತಾ ಇದ್ದೀರಾ, ದುರ್ವಿನಿಯೋಗ ಮಾಡ್ತಾ ಇದ್ದೀರಾ. ಯಾವ ಥರ ದುರ್ವಿನಿಯೋಗ ಮಾಡ್ತಾರೆ ಅಂದರೆ, ಈ ಹಸುರುಗಳೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾನು ಕೊಟ್ಟಿರೋ ಬೆಲೆನ, ನಾನು ಕೊಟ್ಟಿರೋ ಧಾನ್ಯನ, ಈ ಭೂಮಿನ, ಇದನ್ನೆಲ್ಲ ಏನು ಮಾಡ್ತಾ ಇದ್ದಾರೆ, ಅಧರ್ಮಕ್ಕೋಸ್ಕರ ಅದನ್ನು ಬಳಸ್ಕೊತಾ ಇದ್ದಾರೆ. ಅದಕ್ಕೆ ನಾನು ಕೊಡೋದು ಬಿಟ್ಬಿಟ್ಟೆ. ಇವಾಗ ನಮಗೆ ನಮ್ಮ ಮೇಜರ್ ಇಶ್ಯೂ ಇದೆ ಇವಾಗಿದೆ. ನೀರು ಯಾಕೆ ಬಂದಿಲ್ಲ, ಬೆಲೆ ಯಾಕೆ ಸರಿಯಾಗಿ ಬಂದಿಲ್ಲ ಅಂದರೆ, ತರಕಾರಿ ಬೆಲೆ ಯಾಕೆ ಜಾಸ್ತಿ ಆಗಿದೆ ಅಂದರೆ ಇದೇ ಕಾರಣ. ಮೇಜರ್ ಇಶ್ಯೂ ಇದೆ ನಮಗೆ. ಯಾಕಂದ್ರೆ ನಾವು ಸರಿಯಾಗಿ ಧರ್ಮನ ಕಾಪಾಡ್ತಾ ಇಲ್ಲ, ಧರ್ಮನ ಆಚರಣೆ ಮಾಡ್ತಾ ಇಲ್ಲ. ಇದೆಲ್ಲ ಕ್ಲೋಸ್ ನಮಗೆ. ಭಾಗವತಮಲ್ಲಿರೋ ಇಶ್ಯೂಸು, ನಮ್ಮ ಲೈಫಲ್ಲಿರೋ ಇಶ್ಯೂ, ನಮ್ಮ ಜೀವನದಲ್ಲಿ ಏನೇ ನಡೀತಾ ಇದೆ, ಇದೆಲ್ಲ ತುಂಬಾ ಹತ್ರವಾಗಿದೆ ನಮಗೆ. ಹತ್ರ ಅಲ್ಲ, ಅದೇ ನಮಗೆ ಸೇಮ್ ಅದೇ ಇಶ್ಯೂಸ್ ಇದೆಲ್ಲ, ಅದೇ ಸಮಸ್ಯೆಗಳೇ. ಅದಕ್ಕೆ ಹೇಳ್ತಾ ಇದ್ದಾರೆ ಬರ್ತಾನೆ ಇದೆ. ಅದು ಯಾಕೆ ಬರ್ತಾ ಇದೆ ಅಂದ್ರೆ, ಹಸುರುಗಳು ಏನ್ ಮಾಡ್ತಾ ಇದ್ದಾರೆ, ಹಸು ಅವ್ರು ಸರಿಯಾಗಿ ಧರ್ಮನ ಕಾಪಾಡ್ತಾ ಇಲ್ಲ. ಇವಾಗ ನೋಡಿ ಎಕ್ಸಾಂಪಲ್, ಅಮೆರಿಕನಲ್ಲಿ ನಿಮ್ಗೆ ಗೊತ್ತೋ ಇಲ್ವೋ, ಗೋಧಿ ಎಷ್ಟೋ ಟನ್ನು ಲೆಕ್ಕದಲ್ಲಿ ಇದಕ್ಕೆ ನದಿನಲ್ಲಿ ಹಾಕ್ಬಿಡ್ತಾರಂತೆ. ಜಾಸ್ತಿ ಪ್ರೊಡಕ್ಷನ್ ಇದೆ ಅಂತ. ತರಕಾರಿನೂ ಅಷ್ಟೇ ಜಾಸ್ತಿ ಪ್ರೊಡಕ್ಷನ್ ಇದೆ ಅಂತ ಹೇಳ್ಬಿಟ್ಟು, ಜಾಸ್ತಿ ತಯಾರಿ ಇದೆ, ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ತಗೊಂಡೋಗಿ ನದಿನಲ್ಲಿ ಹಾಕ್ಬಿಡ್ತಾರೆ, ಸಮುದ್ರದಲ್ಲಿ ಹಾಕ್ಬಿಡ್ತಾರೆ. ಅದೇ ನೀವು ಯುರೋಪ ಇದರಲ್ಲಿ ಆಫ್ರಿಕಾನಲ್ಲಿ ಒಂದೊತ್ತಿಗೆ ಕೂಡ 5 ದಿನ 6 ದಿನ ಆದ್ರೆ ಕೂಡ ಒಂದೊತ್ತಿಗೆ ಊಟ ಇಲ್ಲ ಅಂತ ಪಾಪ. ನೀವು ನೋಡಿರ್ಬೋದು ಇದರ ಟಿವಿನಲ್ಲಿ. ಆ ಏಥೆನ್ಸು, ಅದು ತುಂಬಾ ನೈರೋಬಿ, ಅದೇ ತಗೊಂಡೋಗಿ ನದಿಯಲ್ಲಿ ಸಮುದ್ರದಲ್ಲಿ ಹಾಕ್ತಾ ಇದ್ದಾರೆ. ಈ ತರ ಮಾಡಿದ್ರೆ ನಿಮ್ಗೆ ಹೆಂಗೆ ಬೆಲೆ ಕೊಡ್ತೀನಿ? ಇಲ್ದೇ ಇರೋರೆಲ್ಲ ಕೊಡ್ಬೋದಲ್ಲ. ಈ ತರ ಮಾಡ್ತಾ ಇದ್ದಾರೆ. ಎಷ್ಟೋ ವರ್ಷಗಳಿಂದ ನಡೀತಾ ಇದೆ. ಪ್ರಭುಪಾದ್ ನನ್ನ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಯಾಕೆ ಈ ತರ ನೀವು ಮಾಡ್ತಾ ಇದ್ದೀರಾ ಅಂದ್ರೆ, ಕಾರಣ ಏನಂದ್ರೆ, ಭಾಗವತಂ ಹೇಳಿದ ತರ ಅವ್ರು ನಡ್ಕೊಂತ ಇಲ್ಲ. ಅವರು ಇದಕ್ಕೋಸ್ಕರ ಇದ್ದಾರೆ, ಇಂದ್ರಿಯ ದೃಷ್ಟಿಗೋಸ್ಕರ ಇದ್ದಾರೆ. ದೊಡ್ಡ ದೊಡ್ಡ ಕಂಪ್ನೀಸ್ ಇದೆ, ನೀವು ನೋಡಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್. ನಮ್ ಇವಾಗ ವೆಹಿಕಲ್ಸ್ ಎಲ್ಲ ತಯಾರು ಮಾಡ್ತಿರಲ್ಲ, ವೆಹಿಕಲ್ಸ್, ಬಿಸ್ಕೆಟ್ಸ್ ಎಲ್ಲ ತಯಾರು ಮಾಡ್ತಿರಲ್ಲ, ಆ ತರ ಮಾಂಸನ ಪ್ಯಾಕ್ ಮಾಡಿ ಸಾವಿರಾರು ಇದಕ್ಕೆ ಕಂಪ್ನಿಗಳಿದೆ. ಅಮೆರಿಕಾನಲ್ಲಿ, ಇಂಗ್ಲೆಂಡ್ನಲ್ಲಿ ಸಾವಿರಾರು ಕಂಪ್ನಿಗಳು, ದೊಡ್ಡ ಮೇಜರ್ ಇಂಡಸ್ಟ್ರೀಸ್. ಅದರಿಂದ ದುಡ್ಡು ಸಂಪಾದನೆ ಮಾಡಿ ಇಂದ್ರಿಯ ತೃಪ್ತಿ ಮಾಡ್ಕೊಂತ ಇದ್ದಾರೆ. ಇಂದ್ರಿಯ ತೃಪ್ತಿ ಅಂದ್ರೆ ಏನಂದ್ರೆ, 4 ಆಹಾರ, ನಿದ್ರೆ, ಭಯ, ಮೈಥುನ. ಊಟ ಮಾಡೋದು, ನಿದ್ದೆ ಮಾಡೋದು, ಮಕ್ಕಳನ್ನ ಎತ್ಕೊಳ್ಳೋದು, ರಕ್ಷಣೆ ಮಾಡ್ಕೊಳ್ಳೋದು, ಅಷ್ಟೇ. ಇದನ್ನೇ ಅದು ಮಾಡಬೇಡ ಅಂತ ಧರ್ಮ ಇದ್ರಲ್ಲಿ ಹೇಳ್ತಾ ಇಲ್ಲ. ನೀವು ಮಾಡಿ, ಆದ್ರೆ ಮದುವೆ ಮಾಡ್ಕೊಳ್ಳೋದು ಏನಕ್ಕೆ ಅಂದ್ರೆ, ಮಕ್ಕಳನ್ನ ಉಡಿಸ್ಕೊಳ್ಳೋಕೆ ಮಾತ್ರನೇ, ಬೇರೆದಕ್ಕೋಸ್ಕರ ನೀವು ಮಾಡಬೇಡಿ ಅಂತ ಒಂದು ಪಾಯಿಂಟ್ ಇಲ್ಲಿ ಧರ್ಮದಲ್ಲೇ ಹೇಳ್ತಾ ಇದ್ದಾರೆ, ವೇದದಲ್ಲೇ ಹೇಳ್ತಾ ಇದ್ದಾರೆ. ಸೊ ಬೇರೆ ಏನಕ್ಕೋಸ್ಕರ ನೀವು 100 ಮಕ್ಕಳನ್ನ ಬೇಕಾದ್ರೂ ಹುಟ್ಟಿಸ್ಕೊಂತ ಹೇಳ್ತಾರೆ ಭಗವದ್ ವೇದದಲ್ಲಿ. ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದಲ್ಲಿ, ಎಷ್ಟು ಜನ ಬೇಕಾದ್ರೂ ನೀವು ಮಕ್ಕಳು ಮಾಡ್ಕೋಬಹುದು. ಆದ್ರೆ ಎಲ್ಲಾ ಮಕ್ಕಳಿಗೂ ನೀವು ಕೃಷ್ಣ ಭಕ್ತಿನ ಕೊಡ್ಲೇಬೇಕು, ಅನಿವಾರ್ಯ ಅದು. ಆ ತರ ಇದ್ರೆ ನೀವು ಎಷ್ಟು ಬೇಕಾದ್ರೂ ನೀವು ಮಾಡ್ಕೋಬಹುದು. ಈಗ ಕೃಷ್ಣನ್ ನೋಡಿ ಎಷ್ಟು ಜನ ಮಕ್ಕಳಿದ್ದಾರೆ, ಬೇಕಾದಷ್ಟಿದ್ದಾರೆ. ಇಡೀ ಬ್ರಹ್ಮಾಂಡನೇ ಅವ್ರದೇ. ಆದ್ರೆ ಅವ್ರೊಬ್ಬರೇ ಎಲ್ಲಾರನ್ನೂ ಮೇಂಟೈನ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೃಷ್ಣ ಭಕ್ತಿ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾವ ತರ ಕೊಡ್ತಾ ಇದ್ದಾರೆ? ಗೀತಾ ಮೂಲಕವಾಗಿ ಕೊಡ್ತಾ ಇದ್ದಾರೆ, ಭಗವದ್ಗೀತಾ ಮೂಲಕವಾಗಿ, ಭಾಗವತಂ ಅದರಿಂದ ಕೊಡ್ತಾ ಇದ್ದಾರೆ. ಗುರುಗಳನ್ನ ಕಳಿಸ್ತಾ ಇದ್ದಾರೆ, ಆಚಾರ್ಯಸ್ನ ಕಳಿಸ್ತಾ ಇದ್ದಾರೆ, ಭಕ್ತರನ್ನ ಕಳಿಸ್ತಾ ಇದ್ದಾರೆ, ವೈಷ್ಣವರನ್ನ ಕಳಿಸ್ತಾ ಇದ್ದಾರೆ. ಆಮೇಲೆ ಪ್ರಭುಪಾದ ಏನ್ ಮಾಡ್ತಾರೆ, ನಾವು ಫೆಸಿಲಿಟಿ ಮಾಡ್ಕೊಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೋಸ್ಕರ ಅಂದ್ರೆ ನೋಡಿ, ಪ್ರಭುಪಾದ ಹೇಳ್ತಾರೆ, ಯಂಗ್ ಬಾಯ್ಸ್ ಅಂಡ್ ಗರ್ಲ್ಸ್ ದೇ ಹ್ಯಾವ್ ಕಮ್ ಟು ಹಿಯರ್ ಮೈ ಕಥಾ ಅಂತ ಹೇಳ್ತಾರೆ. ಅಂದ್ರೆ ವಯಸ್ಸು ಹುಡುಗರು ಅಮೆರಿಕಾನಲ್ಲಿ ಕೂತ್ಕೊಂಡು ಕ್ಲಾಸ್ ಹೇಳ್ತಾ ಇದ್ದಾರೆ. ನೋಡಿ ಅವರೆಲ್ಲ ನೋಡಿ ಎಷ್ಟು ಜನ ಬಂದಿದ್ದಾರೆ, ಎಲ್ಲ ಬಂದು ಕೂತ್ಕೊಂಡು ಕೇಳ್ತಾ ಇದ್ದಾರೆ. ನಾನು ಅದಕ್ಕೆ ಇದು ಮಾಡ್ಕೊಡ್ತಾ ಇದ್ದೀನಿ, ಅವ್ರಿಗೆ ಸೌಕರ್ಯ ಮಾಡ್ಕೊಡ್ತಾ ಇದ್ದೀನಿ. ಏನಕ್ಕೆ? ಕೂತ್ಕೊಂಡು ಕೇಳೋದಕ್ಕೆ. ಇದಕ್ಕೆ ನೀವು ಎಷ್ಟು ಬೇಕಾದ್ರೂ ಕಾಲ ಇದು ಮಾಡ್ಕೋಬಹುದು. ಸೊ ಇಂದ್ರಿಯ ತೃಪ್ತಿಗೋಸ್ಕರ ನಿಮಗೆ ಕೆಲವು ಸಮಯ ಇದೆ. ಆ ಕಾಲಕ್ಕೆ, ಆ ಸಮಯಕ್ಕೆ ತಕ್ಕಂತೆ ಮಾತ್ರ ನೀವು ಅದನ್ನ ಬಳಸ್ಕೊಳ್ಳಿ. ಸೊ ನೀವು ಮದುವೆ ಆಗ್ತೀರಾ, ಮದುವೆ ಆಗಿ, ಅದಕ್ಕೆ ರಿಸ್ಟ್ರಿಕ್ಷನ್ ಇದೆ, ಇಷ್ಟೇ ಅಂತ ಇದೆ. ಸೊ ಆ ಒಂದು ಕಾಲಕ್ಕೆ, ಆ ಒಂದು ಸಮಯಕ್ಕೆ ನೀವು ರಿಸ್ಟ್ರಿಕ್ಟ್ ಮಾಡ್ಕೊಂಡು ಮಿಕ್ಕಿದ ಸಮಯನ ನೀವು ಭಗವಂತನ ಅದೇನದು ಪರಸ್ಪರ ಸತ್ಯಕ್ಕೋಸ್ಕರ ನಾವು ಇದು ಮಾಡಬೇಕು, ಪ್ರಯತ್ನ ಪಡಬೇಕಾಗುತ್ತೆ. ಈ ತರ ಇಂದ್ರಿಯ ದೃಷ್ಟಿ ಎಲ್ಲ ವಲಯದಲ್ಲಿ ಇದೆ. ರಾಜಕೀಯದಲ್ಲಿ ಇದೆ, ಸಾಮಾಜಿಕ ಸೇವೆನಲ್ಲಿ ಇದೆ. ಆಮೇಲೆ ಇದು ಇನ್ನೊಂದೇನದು ಧರ್ಮದಲ್ಲಿ ಇದೆ. ಭಕ್ತಿ ಸೇವೆ ಮಾಡೋದ್ರಲ್ಲಿ ಮಾಡ್ತಾ ಇದ್ದಾರೆ. ಭಕ್ತಿ ಸೇವೆಯಲ್ಲಿ ಮಾಡೋದು ಕೂಡ ಕೆಲವರು ಏನ್ ಮಾಡ್ತಾರೆ, ಅದರಲ್ಲಿ ಇಂದ್ರಿಯ ತೃಪ್ತಿಗೋಸ್ಕರ ಭಕ್ತಿ ಕೊಡ್ತಾರೆ. ಆ ಇಂದ್ರಿಯ ತೃಪ್ತಿ ಅವ್ರಿಗೆ ಏನಾದ್ರೂ ಅದು ಇದಾಗ್ಲಿಲ್ಲ ಅಂದ್ರೆ, ಅದು ಆಸೆ ನೆರವೇರಿಸಲಿಲ್ಲ ಅಂದ್ರೆ ಬಿಟ್ಬಿಡ್ತಾರೆ, ಭಕ್ತಿ ಸೇವೆ ಬಿಟ್ಬಿಡ್ತಾರೆ.
ಅದಕ್ಕೆ ರಾಜಕೀಯ ನಾಯಕರು ಅದನ್ನೇ ಹೇಳ್ತಾ ಇದ್ದಾರೆ ಪ್ರಭುಪಾದರು. ರಾಜಕೀಯ ನಾಯಕರು ಈ ಮತದಾರರು ಇದಾರಲ್ಲ, ಮತದಾರರಿಗೆ ಅವರ ಇಂದ್ರಿಯ ದೃಷ್ಟಿ ಏನಾದ್ರೂ ಅವ್ರು ಸಂಪೂರ್ಣ ಆಗ್ಲಿಲ್ಲ ಅಂದ್ರೆ, ಸಂತೃಷ್ಟಿ ಆಗದಿದ್ರೆ ಅವ್ರು ಓಟೆ ಹಾಕಲ್ಲಂತೆ, ಮತನೇ ಕೊಡೋಣಂತೆ. ಅವ್ರಿಗೆ ಮತ ಕೊಡಿದ್ರೆ ಅವ್ನ ಕೆಳಗಡೆ ಇಳಿಸ್ಬಿಡ್ತಾರಂತೆ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಅವ್ರಿಗೆ ಏನ್ ಬೇಕೋ ಅದನ್ನು ಕೊಟ್ಬಿಡ್ತಾರೆ, ಅವ್ರು ಫುಲ್ಫಿಲ್ ಮಾಡ್ಬಿಡ್ತಾರೆ. ಡಿಸೈರ್ಸ್, ಅವ್ರ ಕಾಮಗಳೇನಿದೆ, ಅವ್ರ ಆಸೆಗಳೇನಿದೆ ಎಲ್ಲದಕ್ಕೂ ಫುಲ್ಫಿಲ್ ಮಾಡ್ಬಿಡ್ತಾರೆ. ಬಾಟಲ್ ಬೇಕಾದ್ರೆ ಬಾಟಲ್ ಕೊಡ್ತಾರೆ, ದುಡ್ಡು ಬೇಕಾದ್ರೆ ದುಡ್ಡು ಕೊಡ್ತಾರೆ, ಏನ್ ಬೇಕಾದ್ರೂ ಕೊಟ್ಬಿಡ್ತಾರೆ. ನೀವು ನೋಡಿರ್ಬೋದು, ಇದೆಲ್ಲ ಉಂಗ್ರ ಕೊಡ್ತಾರೆ, ಕೆಲವರು ಉಂಗ್ರ ಕೊಡ್ತಾರೆ, ಮಿಕ್ಸಿ ಕೊಡ್ತಾರೆ, ಇದೆಲ್ಲ ಕೊಟ್ಟು ಇದೆಲ್ಲ ಏನಂದ್ರೆ ಇಂದ್ರಿಯ ತುಷ್ಟಿ. ಇದೆಲ್ಲ ಎಲ್ಲ ಇಂದ್ರಿಯ ತುಷ್ಟಿನೇ, ಬೇರೆ ಬೇರೆ ಒಂದು ಫಾರ್ಮಲ್ಲಿ ಇರುತ್ತೆ ಅಷ್ಟೇ. ಸೊ ಇದು ಬೇರೆ ಬೇರೆ ಇದು ಆಸೆಗಳಿಂದ ಏನ್ ಮಾಡ್ತಾರೆ ಅವ್ರನ್ನ, ಇದು ರಾಜಕೀಯ ನಾಯಕರು ಅವ್ರನ್ನ ಸಂತೃಪ್ತಿ ಮಾಡ್ತಾರೆ. ಅಟ್ರಾಕ್ಷನ್ ಅವ್ರಿಗೇನ್ ಬೇಕೋ ಅವರು ಇಂದ್ರಿಯ ತುಷ್ಟಿಯಲ್ಲಿ ಇದ್ದಾರೆ. ಅವ್ರ ಇದು ಬೇಕು, ಸೀಟ್ ಬೇಕು, ಕೂತ್ಕೊಬೇಕು, ರಾಜ್ಯದಲ್ಲಿ ಕೂತ್ಕೊಬೇಕು. ಅದಕ್ಕೇನ್ ಮಾಡ್ಬೇಕು, ಅದಕ್ಕೇನ್ ಮಾಡ್ತಾರೆ ಅವರು, ಅವ್ರಿಗೆ ಏನೇನ್ ಬೇಕೋ ಎಲ್ಲ ಕೊಟ್ಬಿಡ್ತಾರೆ. ಒಂದ್ ವೇಳೆ ಅವ್ರೇನಾದ್ರು ಕೊಡದೇ ಇದ್ರೆ ನೆಕ್ಸ್ಟ್ ಅವ್ರಿಗೆ ಮತನೇ ಕೊಡೋಣಂತೆ. ಅವ್ರನ್ನ ಕೆಳಗಡೆ ಇಳಿಸ್ಬಿಟ್ಟು ಬೇರೆಯವ್ರಿಗೆ ಯಾರು ಕೊಡ್ತಾರೋ ಅವ್ರನ್ನ ಗೆಲ್ಲಿಸ್ಬಿಡ್ತಾರೆ. ಅವ್ರಿಗೆ ಮತ ಕೊಟ್ಟು ಅವ್ರನ್ನ ಜಯ ಮಾಡ್ಕೊಡ್ತಾರೆ. ಸೊ ಇದೇ ಪ್ರಭುಪಾದ ಹೇಳ್ತಾರೆ, ಎಲ್ಲಾ ಕಡೆ ಈ ತರ ಇದೆ. ಸೊ ಅದಕ್ಕೆ ಭಾಗವತ ಹೇಳ್ತಾರೆ, ಯಾರು ಇಂದ್ರಿಯ ದೃಷ್ಟಿ ಮಾಡ್ತಾರೋ ಅವನು ಮಾನವ ಜನ್ಮದ ಒಂದು ಮಹಿಮೆನ ಅವನು ಕಳ್ಕೊತಾ ಇದ್ದಾನೆ. ಅವನ ಒಂದು ಅವಕಾಶವನ್ನು ಕಳ್ಕೊತಾ ಇದ್ದಾನೆ. ನಾವಿಲ್ಲಿ ಅವಕಾಶ ಮಾಡ್ಕೊಡ್ತಾ ಇದೀವಿ. ಆದರೆ ನೀವು ಪ್ರಶ್ನೆ ಕೇಳ್ಬೋದು, ಈ ಥರ ಮಾಡದೇ ಇದ್ರೆ, ನಾವು ಇದು ಸಂಪಾದನೆ ಮಾಡದೇ ಇದ್ರೆ ಬದುಕೋದೇ ಹೇಗೆ ಜೀವನ ಮಾಡೋದು? ಅದಕ್ಕೆ ಪ್ರಭುಪಾದ ಹೇಳ್ತಾ ಇದ್ದಾರೆ, 100 ಕೇಂದ್ರೀಯಗಳನ್ನ ನಾನು ಓಪನ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆ ವಯಸ್ಸಲ್ಲಿ 100 ಕೇಂದ್ರಗಳು ಓಪನ್ ಮಾಡಿ ಎಲ್ಲ ಕಡೆ ಬುಕ್ಸ್ ಸೇಲ್ಸ್ ಮಾಡೋದು. ಒಂದು ದಿನಕ್ಕೆ 25,000 ಬುಕ್ ಸೇಲ್ಸ್ ಮಾಡ್ತಾ ಇದ್ದಾರೆ ಪ್ರಭುಪಾದ. ಯಾವಾಗ ನಾನು ಹೇಳೋದು 1970ನಲ್ಲಿ 1966-17ನಲ್ಲಿ ನೋಡ್ಕೊಳ್ಳಿ, 25,000 ಒಂದು ದಿನಕ್ಕೆ. ಎಲ್ಲಿ? ಅಮೆರಿಕನಲ್ಲಿ. ಇಲ್ಲಲ್ಲ ಇಲ್ಲ ಮಾರ್ಬಿಡ್ಬೋದು. ಇಲ್ಲಿ ಹಿಂಗಾದ್ರೆ ನಮ್ಮ ಎಲ್ಲರಿಗೂ ಗೊತ್ತಿದೆ, ಸೇಲ್ಸ್ ಮಾಡ್ಬೋದು. ಅಲ್ಲೆಲ್ಲ ಏನು ಗೊತ್ತಿಲ್ವಲ್ಲ ಅವ್ರಿಗೆ, ಶಾಸ್ತ್ರ ಗೊತ್ತಿಲ್ಲ, ವೇದ ಗೊತ್ತಿಲ್ಲ, ಭಗವದ್ಗೀತೆ ಗೊತ್ತಿಲ್ಲ, ಹರಿನಾಮ ಗೊತ್ತಿಲ್ಲ, ಭಗವಂತನೇ ಗೊತ್ತಿಲ್ವಲ್ಲ ಅವ್ರಿಗೆ, ಭಗವಂತನ ಬಗ್ಗೆ ಏನು ಅರಿವೇ ಇಲ್ವಲ್ಲ. ಅಂತ ಜಾಗದಲ್ಲಿ 25,000 ಇದು ಸೇಲ್ಸ್ ಮಾಡ್ತಾ ಇದ್ರಂತೆ. ಅದನ್ನ ಇಟ್ಕೊಂಡು ಅವರು ಫ್ಯಾಮಿಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಫ್ಯಾಮಿಲಿ ಅಂದ್ರೆ ನಮ್ಮ ಇದು ಸೊಸೈಟಿ, ನಮ್ಮ ದೇವಸ್ಥಾನನ. ಒಂದು ದೇವಸ್ಥಾನಕ್ಕೆ ಹೆಚ್ಚು ಕಡಿಮೆ 7 ಲಕ್ಷ ರೂಪಾಯಿ ಬೇಕಂತೆ. ನಮ್ಮ ದೇವಸ್ಥಾನ ನಡೆಸಬೇಕಾದ್ರೆ ಬ್ರಹ್ಮಚಾರಿಸ್ತು ಗೃಹಸ್ಥಾಸ ಪರ್ ಮಂತ್ 7 ಲಕ್ಷ ಬೇಕು ನಮ್ಗೆ. ಇಲ್ಲ ಅಲ್ಲಿ ಅಮೆರಿಕ ನ್ಯೂಯಾರ್ಕಲ್ಲಿ, ಫಸ್ಟ್ ನ್ಯೂಯಾರ್ಕಲ್ಲಿ ಓಪನ್ ಮಾಡಿದ್ದು. ನ್ಯೂಯಾರ್ಕಲ್ಲಿ 7 ಲಕ್ಷ ಬೇಕಾಗಿತ್ತಂತೆ. ಅದು ಅಂದ್ರೆ $20,000 ಆ ಕಾಲದಲ್ಲಿ. ಅದೆಲ್ಲ ಲೆಕ್ಕ ಕೊಡ್ತಾ ಇದ್ದಾರೆ ಪ್ರಭುಪಾದರು. ಒಂದು ದಿನಕ್ಕೆ ಎಷ್ಟಾಗುತ್ತೆ ಖರ್ಚು. ನಮ್ಮ ದೇವಸ್ಥಾನದಲ್ಲಿ ಮಾತ್ರ ಖರ್ಚು, ವಿಪರೀತ ಖರ್ಚು ಇರುತ್ತೆ. ಆದ್ರೆ ಯಾವುದನ್ನು ಇಂದ್ರಿಯ ತುಷ್ಟಿಕ್ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇರೋದು. ಪಾಯಿಂಟ್ ಅದೇ ಇಲ್ಲಿ. ಇಂದ್ರಿಯ ತುಷ್ಟಿಕ ಭಗವಂತನ ಸೇವೆಗೋಸ್ಕರ ಏನೇನ್ ಸೇವೆ ಮಾಡ್ತೀರ ನೀವು? ಭಗವಂತನಿಗೆ ಧಾನ್ಯ ತಗೊಂಡ್ಬರ್ತೀರಿ, ನೈವೇದ್ಯ ಮಾಡ್ತೀರಿ. ಭಗವಂತನಿಗೆ ತರಕಾರಿ ತಗೊಂಡ್ಬರ್ತೀರಿ, ನೈವೇದ್ಯ ಮಾಡ್ತೀರಿ. ಆಮೇಲೆ ಬ್ರಹ್ಮಚಾರಿಗಳಿದ್ದಾರೆ, ಅವ್ರಿಗೆ ಮೆಡಿಕಲ್ ಎಕ್ಸ್ಪೆನ್ಸಸ್, ಅವ್ರಿಗೆ ಔಷಧಗಳು, ಅವ್ರಿಗೆ ಬಟ್ಟೆ, ಅವ್ರಿಗೆ ಪ್ರಸಾದ ತಿನ್ನೋದಿಕ್ಕೆ, ಅವ್ರಿಗೆ ಇರೋದಿಕ್ಕೆ ವಸತಿ ರೂಮ್ಸ್, ಅದಕ್ಕೆ ಅವ್ರಿಗೆ ಆಮೇಲೆ ವಸತಿ ಗೃಹಗಳು, ಇದೆಲ್ಲ ನಾವು ಮಾಡ್ಕೊಡ್ತಾ ಇದೀವಿ. ಆಮೇಲೆ ಇದಲ್ದಿರ ಬೇರೆಯವ್ರಿಗೂ ನಾವು ಕೊಡ್ತಾ ಇದೀವಿ ಪ್ರಸಾದ. ಪ್ರತಿದಿನ ಬೇರೆಯವ್ರಿಗೂ ನಾವು ಪ್ರಸಾದನ ವಿತರಣೆ ಮಾಡ್ತಾ ಇದೀವಿ, ಬುಕ್ಸ್ ವಿತರಣೆ ಮಾಡ್ತಾ ಇದೀವಿ. ಇದೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದೀವಿ? ನಮಗೆ ನಾವು ಕೂತ್ಕೊಂಡು ನಾವು ಓದ್ಕೊಂಡು ನಾವು ಭಗವಂತ ಹತ್ರ ಹೊಟ್ಟೋಗ್ತೀವಿ. ನಾವು ಅಲ್ಟಿಮೇಟ್ ಟ್ರೂತ್ ಅವ್ರ ಹತ್ರ ಹೊಟ್ಟೋಗ್ಬಿಡ್ತೀವಿ ನಾವು. ಆದ್ರೆ ನಿಮಗೋಸ್ಕರ ನೀವು ಚೆನ್ನಾಗಿರ್ಲಿ, ನೀವು ಆಧ್ಯಾತ್ಮಿಕವಾದ ಜೀವನನ ನೀವು ಬರ್ಲಿ, ನಮ್ ತರ ಸಂತೋಷವಾಗಿ ನೀವು ಇರಿ ಅಂತ ಹೇಳ್ಬಿಟ್ಟು ಪ್ರಭುಪಾದದಿಂದ ಹೇಳ್ತಾ ಇದ್ದಾರೆ. ಇದೆಲ್ಲ ಕೋಟ್ ಮಾಡ್ತಾ ಇದ್ದಾರೆ. ಈ ತರ ಎಲ್ಲ ಇದೆ, ಈ ತರ ನೀವ್ ಯಾಕೆ ನೋಡಿ. ಇವಾಗ ನಾನೇ ನೋಡಿ, ಮೊದಲು ನಾನು ಬಂದೆ, ನ್ಯೂಯಾರ್ಕ್ಗೆ ಬಂದೆ, ನಾನೇನು ಮಾಡಿಲ್ಲ, ಯಾವ ಸಂಪಾದನೆನೂ ಮಾಡಿಲ್ಲ, ಯಾವ ಕಂಪ್ನಿಗೂ ಹೋಗ್ಲಿಲ್ಲ. ಇನ್ನೊಂದು ಹೇಳ್ಬೇಕಾದ್ರೆ ನಿಮಗೆ ಬ್ರಿಟಿಷ್ ಬರೋದಕ್ಕೆ ಮುಂದೆ ಯಾವ ಕಂಪ್ನಿನೂ ಇಲ್ಲ. ಬೇಕಾದ್ರೆ ನೋಡಿ, ಮಾತಾಜಿ ಬೇಕಾದ್ರೆ ಕೇಳಿ ನೋಡಿ ಸ್ವಲ್ಪ, ಆಮೇಲೆ ನಾನು ಹೋದ್ಮೇಲೆ ಯಾವ ಕಂಪ್ನಿನೂ ಇಲ್ಲ, ಒಂದು ಕಂಪ್ನಿ ಇಲ್ಲ. ಚೆನ್ನಾಗಿತ್ತು ಅವಾಗ ಜೀವನ, ತುಂಬಾ ಚೆನ್ನಾಗಿತ್ತು ಜೀವನ, ಎಲ್ಲ ಸೌಕರ್ಯವಾಗಾಯ್ತು, ಯಾವ ತೊಂದರೆನೂ ಇಲ್ಲ. ನೀರ್ ತೊಂದರೆ ಒಂದ್ ಸ್ವಲ್ಪ ಇತ್ತೇನೋ ಗೊತ್ತ, ಆವಾಗ್ಲೂ ಇಲ್ಲ ನೀರ್ ತೊಂದರೆ, ಆವಾಗ್ಲೂ ಇರಲಿಲ್ಲ. ಯಾಕಂದ್ರೆ ಜನ ಏನ್ ಮಾಡ್ತಾರೆ ಅಂದ್ರೆ, ಒಂದು 8 ಗಂಟೆ ಕಾಲ ಮಾತ್ರ ಅವಾಗ ಕಷ್ಟಪಡ್ತಾ ಇದ್ರು ಅಷ್ಟೇ, ಅಷ್ಟೇ. ಅದಾದ್ಮೇಲೆ ಹರಿಕತೆ, ಸಾಯಂಕಾಲ ಆದ್ರೆ ಒಂದು ಮರದ ಕೆಳಗಡೆ, ಇದು ಬಹಳ ಆಳದ ಮರ ಅಲ್ಲಿ ಕುತ್ಕೊಂಡು, ರಚ್ಚೆ ಇತ್ತಲ್ಲ, ದೊಡ್ಡ ರಚ್ಚೆ ಇತ್ತು ಎಲ್ಲ ಕಡೆ, ಅಲ್ಲಿ ಕುತ್ಕೊಂಡು ಹರಿಕಥಾ ಹೇಳ್ತಾನೆ ಇದ್ದಾರೆ. ಹರಿಕಥೆ ಹೇಳ್ಕೊಂಡು ಭಗವಂತನಿಗೆ ಸೇವೆ ಮಾಡ್ಕೊಂಡು ತಿರ್ಗಾ ಬೆಳಗ್ಗೆ ಎದ್ದು ಮನೆಯಲ್ಲಿ ಸೇವೆ ಮಾಡ್ತಾರೆ. ಆಮೇಲೆ ಇದಕ್ಕೆ ಹೋಗ್ಬಿಡ್ತಾರೆ, ತೋಟಕ್ಕೆ ಹೋಗ್ಬಿಡ್ತಾರೆ. ಅವಾಗ ಕಂಪ್ನಿನೇ ಇಲ್ಲ, ಯಾವ ಕಂಪ್ನಿನೂ ಇಲ್ಲ, ಒಂದು ಫ್ಯಾಕ್ಟ್ರಿ ಇಲ್ಲ. ಅವಾಗ ವ್ಯವಸಾಯನೇ, ಎಲ್ಲ ವ್ಯವಸಾಯದಲ್ಲಿ ಯಾಕೆ ಇದು ಅವಾಗ ಅಷ್ಟೊಂದು ಕೊರತೆ ಇಲ್ಲ. ಅಂದ್ರೆ ಏನ್ ಬೇಕೋ ಅದು ಮಾತ್ರ ತಗೊಂತಾರೆ. ಈಗ ನೋಡಿ, ಪ್ರೊವಿಷನ್ ಲಿಸ್ಟ್ ಅಲ್ಲಿ
ಅರ್ಧ ಮಾತ್ರನೇ ನಮ್ಗೆ ಬೇಕಾಗಿರೋ ಬೇಳೆಕಾಳು ಐಟಮ್ಸ್ ಇರುತ್ತೆ. ಬೇರೆ ಎಲ್ಲ ಕಾಸ್ಮೆಟಿಕ್ಸ್ ಅದು ಇದು ವಾಷಿಂಗ್ ಐಟಮ್ಸ್ ಗೊಬ್ಬರ ಹಾಕಿ ಬೆಳೆಯೋದಾಗ ಇವಾಗ ಗೊಬ್ಬರನೇ ಇಲ್ಲ. ಇವಾಗ ವ್ಯವಸಾಯದಲ್ಲಿ ಯಾರು ಗೊಬ್ಬರನೇ ಹಾಕಲ್ಲ. ಹೆಂಗಿತ್ತು ಆತರ ಇನ್ನೊಂದು ಕಾಯಿಲೆಗಳು ಯಾಕೆ ಕಡಿಮೆ ಅಂದ್ರೆ ಯಾವ್ದ್ರಲ್ಲಿನೂ ಕೆಮಿಕಲ್ಸ್ ಇಲ್ಲ. ರಸಾಯನ ಪದಾರ್ಥಗಳು ಯಾವ ಕೆಮಿಕಲ್ ನ್ಯಾಚುರಲ್ ಆಗಿತ್ತು, ಪ್ರಕೃತಿಯೇ ಚೆನ್ನಾಗಿ ಕೊಡ್ತಾ ಇತ್ತು. ಯಾಕೆ ಕೊಡ್ತಾ ಇತ್ತು ಅಂದ್ರೆ ಧಾರ್ಮಿಕವಾದ ಕೆಲಸಗಳು ಚೆನ್ನಾಗಿ ಮಾಡ್ತಾ ಇತ್ತು. ಇಂದ್ರಿಯ ದೃಷ್ಟಿಗೋಸ್ಕರ ಯಾರು ಮಾಡ್ತಾ ಇಲ್ಲ. ಇಂದ್ರಿಯ ದೃಷ್ಟಿ ಇತ್ತು, ಬಟ್ ಅದ್ರಿಗೆ ತಕ್ಕಂತೆ ಭಗವಂತನ ಸೇವೆ ಕರೆಕ್ಟ್ ಆಗಿ ಮಾಡ್ತಾ ಇದ್ರು. ಎಷ್ಟು ಬೇಕೋ ಅಷ್ಟು. ಇಷ್ಟು ಜನ ಮಕ್ಳು ಅಂದ್ರೆ ಇಷ್ಟು ಜನ ಮಕ್ಳು, ಅದಕ್ಕೆ ತಕ್ಕಂತೆ ಎಲ್ರಿಗೂ ಭಕ್ತಿ ಸೇವೆ ಕೊಡ್ತಾ ಇದ್ರು. ಮನೆಯಲ್ಲಿ ಹಿರಿಯರು ಯಾರಿದ್ದಾರೋ ಅವರೆಲ್ಲ ಕರೆಕ್ಟ್ ಆಗಿ ಧಾರ್ಮಿಕವಾಗ ಒಂದು ಒಂದು ದಾರಿ ದೀಪನ ಅವ್ರು ತೋರಿಸ್ತಾ ಇದ್ರು ಮಕ್ಕಳಿಗೆ. ಅದನ್ನೇ ಅದರ ಅವರು ಆಚರಣೆ ಮಾಡ್ತಾ ಇದ್ರು. ಆದ್ರೆ ಇನ್ನೊಂದು ಎಲ್ಲರಿಗೂ ಭಯ ಇತ್ತು. ದೊಡ್ಡವರಂದ್ರೆ ಹಿರಿಯರಂದ್ರೆ ಎಲ್ಲರಿಗೂ ಭಯ ಇತ್ತು. ಅವರು ಕರೆಕ್ಟ್ ಆಗಿ ಮಾಡ್ತಾ ಇದ್ರು. ಪ್ರತಿಯೊಬ್ರು ಭಗವಂತ ಸ್ನಾನ ಮಾಡಿದ ತಕ್ಷಣ ಪೂಜಾರ ಮಾತ್ರ ನಿಂತ್ಕೊಂತಾ ಇದ್ರು. ನಿಂತ್ಕೊಂಡು ಇರ್ತಾ ಇದ್ರು. ಇಲ್ಲ ತಪಸ್ಸೇನೂ ಮಾಡ್ತಾ ಇದ್ರು. ಈಗ ನೀವು ಹೇಳಿದ್ರೆ ತಪಸ್ಸೆ ಮಾಡ್ತಾ ಇದ್ರು, ವ್ರತಗಳನ್ನ ಫಾಲೋ ಮಾಡ್ತಾ ಇದ್ರು. ಅದಕ್ಕೆ ಮಳೆನೂ ಕರೆಕ್ಟ್ ಆಗಿರ್ತಾ ಇತ್ತು, ಬೆಲೆನೂ ಕರೆಕ್ಟ್ ಆಗಿತ್ತು. ಜನನೂ ಅಷ್ಟೊಂದು ಮೋಸ ಅನ್ಯಾಯ ಬಿಟ್ಕೊಟ್ಟಿಲ್ಲ. ಎಲ್ಲರೂ ಅನ್ಯೋನ್ಯ ಆಗಿದ್ರು. ಹೊಂದಾವಣಿಗೆ ಕರೆಕ್ಟ್. ಈಗ ಯಾರ ಕಾಲ ಎಳಿಯೋಣ ಅಂತ ಕಾಯ್ಕೊಂಡಿರ್ತಾರೆ. ವೇಸ್ಟ್ ಆಗಿ ಕರೆಕ್ಟ್. ಹೌದು. ಅದಕ್ಕೆ ಪ್ರಭುಪಾದ ಒಂದು ಉದಾಹರಣೆ ಕೊಡ್ತಾರೆ. ಒಬ್ಬ ಏನ್ ಮಾಡ್ತಾನೆ ಅಂದ್ರೆ, ಈ ಕಪ್ಪೆ ಇರುತ್ತಲ್ಲ, ಕಪ್ಪೆ ಅದನ್ನ ಒಂದು ಬ್ಯಾಸ್ಕೆಟ್ ಎಲ್ಲ ಹಿಡಿದಿರ್ತಾನೆ ಒಬ್ಬ ಕಪ್ಪೆ ಹಿಡಿಯೋನು. ಅದ್ರಲ್ಲಿ ಏನ್ ಮಾಡುತ್ತೆ, ಒಂದು ಕಪ್ಪೆ ಇನ್ನೊಂದು ಕಪ್ಪೆ ಹತ್ರ ಮಾತಾಡುತ್ತೆ, ಎಲ್ಲ ತುಂಬಾ ಇದು ಸಿಕ್ಕಾಕೊಂಡ್ಬಿಟ್ಟಿದ್ರಿ, ಹೇಗಾದ್ರೂ ನಾವು ಜಂಪ್ ಮಾಡಿ ಹೊಟ್ಟೋಗೋಣ ಅಂತ ಹೇಳಿ ಆ ಬುಟ್ಟಿಯಿಂದ ಮೇಲೆ ಹಿಂಗೆ ಹತ್ತಾ ಇರ್ತದೆ. ನಾನು ಮೊದ್ಲು ಹತ್ತೀನಿ, ನೀನ್ ಆಮೇಲೆ ಹೋಗು ಅಂತೇಳಿ ಇನ್ನೊಂದು ಕಪ್ಪೆಗೆ ಹೇಳುತ್ತೆ. ಆ ಕಪ್ಪೆ ಏನ್ ಹೇಳುತ್ತೆ, ಇಲ್ಲ ನಾನ್ ಮೊದ್ಲು ಹೋಗ್ತೀನಿ ಅಂತ ಹೇಳುತ್ತೆ. ಅವಾಗ ಏನಾಗುತ್ತೆ, ಈ ಕಪ್ಪೆ ಆಯ್ತು ಸರಿ ನೀನ್ ಹೋಗು ಅಂತ ಹೇಳ್ಬಿಟ್ಟು ಅವ್ನು ಬಿಟ್ಬಿಟ್ಟು ಏನ್ ಮಾಡ್ತಾನೆ, ಕಾಳು ಎಳ್ದು ಬಿಡ್ತದೆ. ಈ ಕಪ್ಪೆ ಹೇಳುವಾಗ ಅದೇ ಈಗ ನಮ್ಮ ಜೀವನ ಆತ ಏನಪ್ಪ, ಅವರು ಚೆನ್ನಾಗಿರ್ಲಿ ನಾವು ಚೆನ್ನಾಗಿರ್ಲಿ ಅಂತ ಒಂದು ಇದು ಇಲ್ಲ, ಆ ಮನಸ್ಸು ಭಾವನೆ ಯಾರಿಗೂ ಇಲ್ಲ. ಸೊ ನನಗೆ ನನ್ನ ಇಂದ್ರಿಯಗಳನ್ನ ನಾನು ತೃಪ್ತಿ ಮಾಡ್ಕೊಬೇಕು, ಅವನಿಂದ ಇಂದ್ರಿಯ ತೃಪ್ತಿಗಳು ಮಾಡ್ಕೊಬೇಕು. ಅದಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಈಗ ನೋಡಿ, ಏನೋ ನೇಹಾನ ಯಾರೋ ಒಬ್ರ ಹುಡುಗಿನ ಕರ್ನಾಟಕದಲ್ಲಿ 20 ಜಾಗದಲ್ಲಿ ಕತ್ತಿ ತಗೊಂಡು ಕುಯ್ದಾಕ. ಇಲ್ಲಿ ನೋಡಿದ್ರೇನು ಇದೆ, ಎಲ್ಲಿ ನೋಡಿದ್ರೇನು ಗೊತ್ತಾಗಿಲ್ಲ. ಕಣ್ಣಿ ಇದರಲ್ಲಿ ಅವ್ರು ಇದ್ ಮಾಡಲ್ಲ. ಇವಾಗಿರೋ ಗೌರ್ಮೆಂಟ್ ಅವರು ಫೈಲ್ ಕ್ಲೋಸ್ ಮಾಡ್ಬಿಡ್ತಾರೆ. ಈ ತರ ಹೆಣ್ಣು ಹುಡುಗಿರು ಬಂದು ಹೊರಗಡೆ ಹೋಗಕ್ಕೆ ಆಗಲ್ಲ, ಆ ತರ ಆಗ್ಬಿಟ್ಟಿದೆ. ಇಂದ್ರಿಯ ತುಷ್ಟಿ ಏನಂದ್ರೆ ಕಾರಣ ಇಂದ್ರಿಯ. ಅವ್ನು ಸಂತೋಷ ಪಡಿಬೇಕು, ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ತಾನೆ, ಯಾರನ್ನ ಬೇಕಾದ್ರೂ ಮಾಡ್ತಾನೆ. ಅವ್ನ ಮನೆಯಲ್ಲಿ ಅವನಿಗೆ ತಾಯಿ ಅನ್ನೋದು, ಅಕ್ಕ ತಂಗಿರ ಅನ್ನೋ ಒಂದು ಭಾವನೆನೇ ಯಾರಿಗೂ ಇಲ್ಲ. ಅದು ತುಂಬಾ ವರ್ಷ ಆಗ್ಬಿಡಿದೆ. ಯಾಕೆ ಕಾರಣ ಏನ್ ಗೊತ್ತಾ ಇದಕ್ಕೆ? ಅದಕ್ಕೆ ಇವರು ಪ್ರಭುಪಾದ ಗುರು ಹೇಳ್ತಾರೆ, ಬಿಕಾಸ್ ಆಫ್ ಸ್ಕ್ಯಾರ್ಸಿಟಿ ಇನ್ ಕೃಷ್ಣ ಕಾನ್ಷಿಯಸ್ನೆಸ್. ಕೃಷ್ಣ ಭಕ್ತಿ ಬಂದು ಕೊರತೆ ಎಲ್ಲಾನು ಇದೆಯಂತೆ ಪ್ರಪಂಚದಲ್ಲಿ. ಅವ್ರು ಹೇಳ್ತಾರೆ, ಪ್ರಭುಪಾದ ಹೇಳ್ತಾರೆ, ನಮ್ ಗುರು ಮಹಾರಾಜ್ ಹೇಳ್ತಾ ಇದ್ರು, ಪ್ರಪಂಚದಲ್ಲಿ ಇಲ್ದೇ ಎಲ್ಲ ವ್ಯವಸ್ಥೆ ಇದೆಯಂತೆ, ಆದ್ರೆ ಕೃಷ್ಣ ಭಕ್ತಿ ಮಾತ್ರ ಇಲ್ಲ. ಭಗವಂತನಿಗೆ ಭಕ್ತಿ ಮಾತ್ರ ಇಲ್ಲ, ಧರ್ಮ ಮಾತ್ರ ಯಾರು ಮಾಡ್ತಾ ಇಲ್ಲ, ಬೇರೆ ಎಲ್ಲಾನು ಇದೆಯಂತೆ. ಅದಕ್ಕೆ ಅದೇ ಕಾರಣ ಅಂತೆ. ಯಾಕಂದ್ರೆ ಇದನ್ನ ಅವರು ಅರ್ಥ ಮಾಡ್ಕೊಂಡ್ಬಿಟ್ರೆ ಅವಾಗ ಅವ್ನಿಗೆ ಏನಾಗುತ್ತೆ, ನನಗೆ ಇಂದ್ರಿಯ ತೃಪ್ತಿ ಬೇಡಪ್ಪ, ಎಷ್ಟು ಮಾಡಿದ್ರು ಕೊನೆಗೆ ನಾವು ನಮ್ಮ ಇದು ಈಡೇರಿಸ್ಕೊಳಕ್ಕಾಗುತ್ತಾ? 100% ನಾವು ಮಾಡ್ಕೊಳಕ್ಕಾಗಲ್ಲ. ಯಾವ್ದ್ರಲ್ಲ ಒಂದ್ರಲ್ಲಿ ನಾವು ಅಸಂತೃಪ್ತಿ, ಕೊರತೆ ಇರುತ್ತೆ, ತೃಪ್ತಿ ಇರಲ್ಲ, ಅಸಂತೃಪ್ತಿ ಆಗ್ತಾನೆ ಇರುತ್ತೆ. ಏನೋ ಒಂದು ಕಾಯಿಲೆ ಬರುತ್ತೆ, ಏನೋ ಒಂದು ಮಾಡ್ಲಿ, ಏನೋ ಒಂದು ಆಗ್ತಾ ಇರುತ್ತೆ, ಇನ್ನೊಂದು ಮಾಡ್ತಾ ಇರುತ್ತೆ, ಅದ್ ಆಗ್ತಾನೆ ಇರುತ್ತೆ, ರಿಮೈನ್ ಆಗ್ತಾ ಇರುತ್ತೆ. ಸೊ ಯಾವ್ದ್ರಲ್ಲಿ ನಾವು ಸಂಪೂರ್ಣವಾಗಿ ಇಂದ್ರಿಯ ತೃಪ್ತಿ ಪಡೆಯೋಕೆ ಆಗೋದೇ ಇಲ್ಲ. ಆದ್ರೆ ನಾವು ಪಡೆಯೋದಕ್ಕೆ ಇಡೀ ಜೀವನನೇ ನಾವು ಅದಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದೀವಿ. ಇಡೀ ಜೀವನನೇ ಅದಕ್ಕೋಸ್ಕರ ಖರ್ಚು ಮಾಡ್ಕೊಂಡು ನಾವು ಮಾಡ್ತಾನೆ ಇದ್ದೀವಿ. ಎಷ್ಟೇ ನಮ್ಗೆ ನೋವು ಬರಲಿ, ಎಷ್ಟೇ ಕಷ್ಟ ಬರಲಿ, ಇದ್ರೂ ನಾವು ಮಾಡ್ಕೊತಾನೆ ಇದ್ದೀವಿ. ಇಂದ್ರಿಯ ತುಷ್ಟಿಗೋಸ್ಕರ ಮಾಡ್ಕೊತಾನೆ ಇದ್ದೀವಿ. ಆದ್ರೆ ಭಗವಂತನಿಗೋಸ್ಕರ ವಿಚಾರಣೆ ಮಾತ್ರ ಮಾಡ್ತಾ ಇಲ್ಲ, ಭಗವಂತನಿಗೋಸ್ಕರ ಜಿಜ್ಞಾಸ ಮಾಡ್ತಾ ಇಲ್ಲ. ಆ ಜಿಜ್ಞಾಸ ಮಾಡದೇ ಇರೋದಕ್ಕೋಸ್ಕರನೇ ಇದೆಲ್ಲ ಆಗ್ತಾ ಇರೋದು ಅಂತೇಳಿ ಪ್ರಭುಪಾದ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಭುಪಾದ ಏನಾದ್ರು ಮೊದಲು ಟಾಮ್ಕಿನ್ಸನ್ ಪಾರ್ಕ್ ಅಂತ ಒಂದು ಸ್ಥಳಕ್ಕೆ ಹೋದ್ರು, ಪಾರ್ಕ್ಗೆ. ಆ ಪಾರ್ಕಲ್ಲಿ ಕೂತ್ಕೊಂಡು ಏನು ಮಾಡಲ್ಲ, ಕೂತ್ಕೊಂಡು ಭಗವಂತನ ನಾಮ ಹೇಳ್ಕೊಂಡಿದ್ರು. ಅವಾಗ ಒಬ್ರು ಅಚ್ಯುತ ಪ್ರಭು ಅಂತ ಒಬ್ರು ಬಂದರು. ಅವ್ರೇನ್ ಮಾಡಿದ್ರು, ಅಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ, ಹುಡುಗಿರು, ಮದುವೆ ಆಗಿರೋರು, ಮದುವೆ ಆಗದೆ ಇರೋರು ಕೈಯಲ್ಲೊಂದು ನಾಯಿ ಇಟ್ಕೊಂಡು ಇದು ಬೀಚಲ್ಲಿ ಡ್ಯಾನ್ಸ್ ಆಡ್ಕೊಂಡಿದ್ರು ಪಾರ್ಕಲ್ಲಿ. ಆವಾಗ ಇವ್ರದ್ದು 3 ಗಂಟೆ ಮಾಡಿದ್ದಾರೆ ಜಪ. ಇದು ಇವಾಗ ನೀವು ಯಾರು ಬರ್ಲಿಲ್ಲ, ನನ್ನ ಪಾಡಿಗೆ ನಾನು 3 ಗಂಟೆ ಕೀರ್ತನೆ ಮಾಡ್ಕೊಂಡಿದ್ದೆ. ಹೆಂಗಿರ್ತದೆ ನನಗೆ? ಅಲ್ಲ, ಮಾಡೋದೇ ಮಾಡ್ಬಿಡ್ತೀರಿ, ಅದಕ್ಕೇನಿಲ್ಲ, ಮಾಡ್ಕೊಂಡೇ ಇರ್ತೀರಿ. ಅಲ್ಲ ಹೇಳ್ತೀನಿ, 3 ಗಂಟೆ ಮಾಡಿದ್ದಾರೆ, 4 ಗಂಟೆ ಮಾಡಿದ್ದಾರೆ, ಯಾರು ಬರ್ಲಿಲ್ಲ.
ಎಲ್ಲ ಇಂದ್ರಿಯ ತುಷ್ಟಿಗಳಿದ್ದಾರೆ. ಒಬ್ರಿಗೊಬ್ರು ಅಲ್ಲಿ ಬಿದ್ಕೊಳ್ಳೋದು, ಇಲ್ಲಿ ಬಿದ್ಕೊಳ್ಳೋದು, ಅವ್ರನ್ನ ಇದು ಮಾಡೋದು ಬೀಚಲ್ಲಿ. ಸೊ ಈ ಥರ ಇನ್ನೊಂದೇನೆಂದರೆ ಇದು ವೇದ ಸಂಪ್ರದಾಯದ ಪ್ರಕಾರ ಏನಂದರೆ ಬಟ್ಟೆ ಕೊಟ್ಟಿರೋದೇ ಮೈನ ಮುಚ್ಕೊಳಕ್ಕಂತ. ಆ ಥರ ಏನಾದರೂ ಮೈ ಮುಚ್ಕೊಳ್ಳದೆ ಇದ್ರೆ ವೃಕ್ಷದ ಜನ್ಮ ಬರುತ್ತೆ. ವೃಕ್ಷದ ಜನ್ಮ, ಗಿಡ ಜನ್ಮ, ಅದಕ್ಕೆಲ್ಲ ಅದೆಲ್ಲ ಏನು ಜೀವಿಗಳು, ಅದೆಲ್ಲ ಎಲ್ಲ ಜೀವಿಗಳೇ ಅದು. ಅದಕ್ಕೆ ಯಾವ ಜೀವಿಗಳನ್ನು ಕೊಲ್ಲಬೇಡಿ ಅಂತ ಹೇಳ್ತಾರೆ. ಅದೇ ನೀವು ಕೇಳ್ಬೋದು, ಅದನ್ನ ಇದು ಏನು ಭತ್ತ ಬರ್ತಲ್ಲ, ಅದನ್ನ ನಾವು ಕೊಯ್ದು ಬಿಡ್ತಾನೆ ನಾವು ಧಾನ್ಯ ತಗೊಂತೀರಿ, ಅದಕ್ಕೇನ್ ಮಾಡ್ತೀರಿ, ಅವ್ರು ಕೊಟ್ಬಿಟ್ರೆ ಆ ಪಾಪನ ಅವ್ರು ತಗೊಂಡ್ಬಿಡ್ತಾರೆ. ಸೊ ಅದಕ್ಕೆ ಹೇಳಿ ಯಾರು ಕೇಳ್ತಾರ, ನೀವು ಕೇಳಿದ್ರೆ ನಾವು ಉತ್ತರ ಕೊಡ್ಬೋದಾಗ. ಆ ಥರ ಅದನ್ನು ಜೀವಿಗಳೇ. ಅದು ಮಾಡಿರೋ ಪಾಪ ಕಾರ್ಯದಿಂದ ಆ ಥರ ಏನಾಗಿದೆ ಅಂದ್ರೆ, ನಾವು ಇದು ಕೇಳಿದ್ರಲ್ಲ, ಯಾವುದು ದಾಮೋದರ ಆರ್ತಿನಲ್ಲಿ, ದಾಮೋದರ ಲೀಲೆಯಲ್ಲಿ ಬರುತ್ತಲ್ಲ. ಸೊ ಕುಬೇರನ ಮಕ್ಳು ಏನ್ ಮಾಡ್ತಾರೆ, ಅದೇ ತರ ಅವ್ರಿಗೆ ಬಟ್ಟೆ ಬಿಚ್ಕೊಂಡು ಆಡ್ತಾ ಇರ್ತಾರೆ. ನಾರದ ಮುನಿ ಅವ್ರನ್ನ ಶಾಪ ಕೊಟ್ಬಿಡ್ತಾರೆ, ನಿಮ್ಗೆ ಬಟ್ಟೆ ಬಿಚ್ಕೊಂಡು ಆಡ್ಬೇಕು ತಾನೆ, ಜೀವಮಾನ ಇರಿ, ಯುಗಾಂತರ ನೀವು ಇದ್ಬಿಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಗಿಡ ಇದು ಕೊಟ್ಬಿಡ್ತಾರೆ, ಗಿಡ ಜನ್ಮ ಕೊಟ್ಬಿಡ್ತಾರೆ. ಗಿಡ ಜನ್ಮ ಕೊಟ್ಟಿದ್ಮೇಲೆ ಆಮೇಲೆ ಕೊನೆಗೆ ಅವ್ರೇನ್ ಮಾಡ್ತಾರೆ, ಕೊಟ್ಟು ಅವ್ರಿಗೆ ಮತ್ತೆ ಅವ್ರಿಗೆ ವಿಮೋಚನೆ ಕೊಡ್ತಾರೆ. ಮತ್ತೆ ನೀವು ಬಂದು ಕೃಷ್ಣನ ಮನೆಯಲ್ಲೇ ನೀವು 2 ಗಿಡಗಳಾಗಿ ಬಂದು ನಾನು ನಿಮಗೆ ಅದಕ್ಕೆ ಟಚ್ ಮಾಡ್ತೀನಿ, ಇದು ಹೊರಲ್ ತಗೊಂಡ್ಬಂದು, ಅವಾಗ ನಿಮಗೆ ಪಾಪ ವಿಮೋಚನೆ ಆಗುತ್ತೆ, ನಿಮ್ಗೆ ಪರಿಹಾರ ಆಗುತ್ತೆ ಅಂತ. ಅದಕ್ಕೆ ಅದು ನಿಮ್ಗೆ ಟೈಮ್ ಆಯ್ತಾ? ಓಕೆ, ಹರೇ ಕೃಷ್ಣ. ಸೊ ಈ ಥರ ಈ ಇಂದ್ರಿಯ ದೃಷ್ಟಿಗೋಸ್ಕರ ಎಲ್ಲರೂ ಏನೇನೋ ಕಷ್ಟಪಡ್ತಾ ಇದ್ದಾರೆ. ಕಷ್ಟಪಡ್ಕೊಂಡು ಭಕ್ತಿನೆಲ್ಲ ಬಿಟ್ಬಿಟ್ಟಿದ್ದಾರೆ, ಭಕ್ತಿ ಸೇವೆ ಮಾಡೋದೇ ಬಿಟ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಸರಿ, ಸ್ಟಾಪ್ ಮಾಡೋಣ. ನನಗೂ ಎಲ್ಲ ಹೊರಗಡೆ ಹೋಗ್ಬೇಕು, ನಾಳೆ ಮಾಡ್ಕೊಂಡು. ಹರೇ ಕೃಷ್ಣ. ಯಾಕಂದ್ರೆ ನೀರು ಫಸ್ಟ್ ಡೈಲಿ ಬಿಡ್ತಾ ಇದ್ದಾರೆ.